ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ.
ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ಅದು ಜೋರಾಗಿ ನಿಜ ರಕ್ಷಣೆ ಹೊಂದಿರಿ ಬಾಯ್ ಬಿಡಬೇಕು ಯೇಸುವ ನಂಬಿರಿ ನಿಜ ರಕ್ಷಣೆ ಹೊಂದಿರಿ ಯೇಸುವ ಯೇಸುವ ನಂಬಿರಿ ನಿಜ
Joshua chapter 6 verse number 1 and 2, 3. ಎರಿಕೋ ಜನರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರೂ ಒಳಗೆ ಹೋಗಲಿಲ್ಲ, ಹೊರಗಡೆ ಬರಲಿಲ್ಲ. Now the Jericho was tightly shut up because of the children of Israel. No one went out and no one came in. ಆಗ ಯೆಹೋವನು ಯೋಶುವನಿಗೆ, ನೋಡು, ನಾನು ಎರಿಕೋವನ್ನು ಅದರ ಅರಸರನ್ನು ಅದರ ಎಲ್ಲ ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. And the Lord said to Joshua, see, I have given Jericho and its king and valiant warriors into your hand. ನಿಮ್ಮ ಭಟರುಗಳೆಲ್ಲರೂ ಯುದ್ಧ ಸೈನಿಕರು 6 ದಿನಗಳವರೆಗೆ ದಿನಕ್ಕೆ ಒಂದಾವರ್ತಿಯ ಪಟ್ಟಣವನ್ನು ಸುತ್ತಲಿ. And you must go around the city, all you men of war, circling the city once. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೇ ದಿವಸವು ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. You must do this for 6 days, and 7 priests must carry 7 ram's horn trumpets before the ark. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯನ್ನು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಬೇಕು. ಆಗ ಪಟ್ಟಣದ ಗೋಡೆಯು ತಾನಾಗಿ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳಗೆ ನುಗ್ಗಿ ಹೋಗಬಹುದು ಎಂದು ಹೇಳಿದ. And on the 7th day you must go around the city 7 times, and the priests must blow the trumpets. And it shall be when they make a long blast with the ram's horn, and when you hear the sound of the trumpet, that all the people shout with a loud shout. ನನ್ನ ಪ್ರಿಯ ದೇವ ಮಕ್ಕಳೇ, ಇಸ್ರಾಯೇಲರು ಕೆಂಪು ಸಮುದ್ರನ ದಾಟಿ ಬಂದು ಆ ಒಂದು ಹೊಸ ಪ್ರಾಂತ್ಯದಲ್ಲಿ ಕಾಲಿಟ್ಟಾಗ ಆಗಿನ ದಿನಗಳಲ್ಲಿ ಬ್ರಹ್ಮಾಂಡವಾದ ರಾಕ್ಷಸಮಯವಾದ ಜನ ಇದ್ದವರಂದರೆ ಅದು ಎರಿಕೋ ಪಟ್ಟಣದ ಜನರಾಗಿದ್ದರು. Here we are going to see, we are going to study and listen about how people were brought from captivity. The people of Israel, they were brought to the new land, but when they were brought there, they saw the most sinful people mighty warriors, and it was a mighty fortress called the wall of Jericho. ಚರಿತ್ರೆಯಲ್ಲೇ ಸುಮಾರು 76 ವರ್ಷಗಳ ಕಾಲ ಆ ಕೋಟೆ ಕಟ್ಟಿದ್ರು ಅಂತ ಹೇಳಿ. The history says that it took 76 years to build this giant wall of Jericho. ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ಎಂತೆಂಥ ದೊಡ್ಡ ಸಫಿಸ್ಟಿಕೇಟೆಡ್ ಇಂಜಿನಿಯರ್ಗಳು, ಆರ್ಕಿಟೆಕ್ಟರ್ಗಳು ಇದ್ದಿರಬಹುದು. Just imagine in those days what kind of architects and engineers they had. ಎಂಥ ಕುಶಲಕರ್ಮಿಗಳು, ಜ್ಞಾನಿಗಳು ಆ ಕೋಟೆಗಳನ್ನ ಕಟ್ಟಿರಬಹುದು. Imagine what kind of sculptors and carvers were there during those days. ಒಂದು ಸಣ್ಣ ಗುಡ್ಡದ ಮೇಲೆ ಆ ಗುಡ್ಡನೇ ಸೇರಿಸಿಕೊಂಡು ಹಾಗೆ ಗೋಡೆಯನ್ನ ಕಟ್ಟಿದ್ದಾರೆ ಅವರು. On a mountain they built such a massive fortress called the wall of Jericho. ಆ ಗೋಡೆಯ ಅಗಲನೇ ಆಲ್ಮೋಸ್ಟ್ ಒಂದು 40 ಅಡಿ ಅಗಲ ಇತ್ತು ನೋಡಿ. Just the width of the wall was almost 40 feet. ಆ 40 ಅಡಿ ಆ ಅಗಲದ ಗೋಡೆ ಒಂದು ರಸ್ತೆ ತರ ಆಗಿತ್ತು ನೋಡಿ ಅದು. The 40 feet wall, people, I think you could take a car easily on the wall. ಚರಿತ್ರೆ ಹೇಳುತ್ತೆ 7 ರಥಗಳು ಆ ಗೋಡೆ ಮೇಲೆ ಹೋಗ್ತಾ ಇತ್ತಂತೆ. The history says 7 chariots were going on the wall of Jericho. ಇವತ್ತು ನಾವು ನೋಡಿದೀವಿ, ಗೋಡೆ ಕಟ್ಟಿದ್ರೆ 1 ಅಡಿ ಅಥವಾ 1.25 ಅಡಿ ಅಥವಾ 2 ಅಡಿ ಕಟ್ಟಿದ್ರೆ ತುಂಬಾ ದೊಡ್ಡದದು. Today we build compound walls, you can see their length or width are almost 1 feet or 1.5 feet. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಲವಾರು ಕೋಟೆಗಳಿದೆ. In the state of Karnataka we have so many fortresses. ಗೋಲ್ ಗುಂಬಸ್ ಅಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಬೆಳಗಾಮಲ್ಲಿದೆ, ದೊಡ್ಡ ದೊಡ್ಡ ಕೋಟೆಗಳನ್ನ ಪೂನಾದಲ್ಲಿದೆ, ಬಾಂಬೆಲಿದೆ. We have got many fortresses in many parts of India. ಮೊಘಲ್ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ಔರಂಗಜೇಬ್ ಇವರೆಲ್ಲ ಆಳಿದಂತ ದೊಡ್ಡ ದೊಡ್ಡ ಚರಿತ್ರೆ ವೀರರಿದ್ದಾರೆ. See how emperors ruled India and what kind of fortress they have built. ಅವರು ಕಟ್ಟಿದ್ದಾರೆ ಗೋಡೆಗಳು. ನಾವು ನೋಡಿದೀನಿ ಹೋಗಿ ಅದನ್ನ. ಆಲ್ಮೋಸ್ಟ್ ಒಂದು 4 ಅಡಿ ಅಥವಾ 4 ಅಡಿ 4.25 ಅಡಿ ಅಷ್ಟು ಅಗಲವಾಗಿ ಅವರು ಕಟ್ಟಿದ್ದಾರೆ ಗೋಡೆಗಳನ್ನ. Emperors have built the wall. We have gone there as a tourist. We have seen them. It's just 4 feet, 3.5 feet. That's it. ಅಲ್ಲ, ಕೆಲವು ಕಡೆ 2 ಅಡಿ ಮಾತ್ರ ಕಟ್ಟಿರ್ತಾರೆ. In some places 2.5 feet. ಅವ್ರು ಕಟ್ಟಿದ ಗೋಡೆ ಇವತ್ತು ಕೂಡ ಒಂದು ಸಿಮೆಂಟ್ ಕೂಡ ಅದು ಬ್ಲಾಕ್ ಕ್ರಾಕ್ ಆಗಿಲ್ಲ, ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. And hundreds of years have passed, but still there is not even a damage or crack on those walls till today. ಇವಾಗಲೇ ಈ ತರ ಇದೆ ಅಂದ್ರೆ, ಆಗಿನ ಕಾಲದಲ್ಲಿ 40 ಅಡಿ 45 ಅಡಿ ದೂರ ಅಗಲಕ್ಕೆ ಕಟ್ಟಿದ್ದಾರೆ ಅಂದ್ರೆ ಅವ್ರು ಎಂತ ಜ್ಞಾನಿಗಳಾಗಿದ್ದಿರಬೇಕು. Look at these people, these engineers who built the wall of Jericho. They say the wall itself was 40 feet in width. How great engineers they would be. ದೇವರು ಹೇಳ್ತಾರೆ, ಈ ಪಟ್ಟಣದ ಅರಸರನ್ನ, ಎಲ್ಲಾ ವಿಧವಾದ ವೀರರ ರಣವೀರರನ್ನ ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ ಅಂತ The ಹೇಳ್ತಾರೆ. Lord speaks to Joshua. He says, I've handed over the kings and their warriors into your hands. ವಾರಿಯರ್ಸ್, ಆಗ ವಾರಿಯರ್ಸ್ ಇದ್ದಾರೆ ಅಲ್ಲಿ. So it is a symbol that there are warriors inside the Jericho. ರಾಕ್ಷಸಮಯವಾದ ಜನರು ಇದ್ದಾರೆ ಅಲ್ಲಿ. There are great Goliaths inside it. ಅವ್ರ ಕೈಲಿದ್ದ ಆಯುಧಗಳು ಅಷ್ಟು ಸಫಿಸ್ಟಿಕೇಟೆಡ್ ಆಯುಧಗಳಾಗಿತ್ತು And ಅವರಿಗೆ. they had all kind of crazy weapons to kill people. ಇಡೀ ಪ್ರಪಂಚದಲ್ಲೇ ಬಹಳ ಫೇಮಸ್ ಆಗಿ ಎತ್ತರದಲ್ಲಿ ಬೆಳೆದಿದ್ದ ಕೋಟೆ ಅಂದ್ರೆ ಎರಿಕೋ ಕೋಟೆ And ಆಗಿತ್ತು. the only wall that grew up so tall in the earth was the wall of Jericho. ಇಡೀ ಪ್ರಪಂಚದಲ್ಲಿ ನಮಗಿಂತ ದೊಡ್ಡ ಕೋಟೆ ಯಾರ್ದಿಲ್ಲ, ನಾವೇ
ಫೇಮಸ್, ನಮಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಕೊಚ್ಕೊಂಡು ಜೀವನ ಮಾಡಿದ ಜೀವಿತ. They were so proud, saying that there is no other wall like Jericho in the entire world. ಇಡೀ ಪ್ರಪಂಚದಲ್ಲಿ ಯಾರು ಕಟ್ಟಕ್ಕೆ ಆಗದಿರೋ ಒಂದು ಕೋಟೆ ಇದೆ ಅಂತ ಹೇಳಿ ಇಟ್ರು ಅವರು ನೋಡಿ. They self-boasted, saying, "No man in the world can build another Jericho like this." ನನ್ನ ಮಕ್ಕಳು ಇದುವರೆಗೆ ಮಾಡದೇ ಇರತಕ್ಕಂತ ಒಂದು ಕೆಲಸವನ್ನ ಬೇರೆ ಅಲ್ಲಿ ಮಾಡಿ ಮುಗಿಸ್ತೀನಿ ಅಂತ. And now God wants to do a work which has never been done there. ಧೀರರಾಗಿದ್ರು, ಶೂರರಾಗಿದ್ರು, ಯಾರಿಗೂ ಭಯಪಡದವರಾಗಿದ್ರು. They were people called warriors. They were fearless. They were courageous. They never feared to anyone. ಎಷ್ಟೆಷ್ಟು ದೊಡ್ಡ ದೊಡ್ಡ ಅರಸರುಗಳನ್ನ ತಲೆಗಾಕಿ ಮಟ್ಟ ಹಾಕಿ ಕೆಳಗೆ ಬೀಳಿಸ್ತಾ They- ಕೋಟೆ ಜನ ಇವರು. Even killed so many kings and emperors that came against them. ದೇಶದ ಎಲ್ಲಾ ಪ್ರಪಂಚದ ಎಲ್ಲಾ ಕಡೆಗಳ ಸೊತ್ತುಗಳನ್ನ ತಂದು 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 ಕಟ್ಟಿ 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 ಬ್ರಹ್ಮಾಂಡವಾದ ಎಂಪರರ್ ಆಗಿ ನಿಂತ್ಕೊಂಡ್ರು. They gained so much of wealth and property, gold and silver, going and stealing from so many countries and emperors. ನನ್ನ ಪ್ರಿಯ ದೇವ ಮಕ್ಕಳೇ, ಆದರೆ ಯಾರಿಗೂ ಎದರದೇ ಇರೋ ಜನ ದೇವ್ರ ಮಕ್ಕಳಿಗೆ ಅವ್ರು ಎದುರ್ತಾರೆ. Hallelujah. They were so called fearless, so called courageous, so called great people, but when it comes to children of God, they had to bow down and fear to them. 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಎರಿಕೋ ಪಟ್ಟಣದ ಜನರು ಇಸ್ರಾಯೇಲರಿಗೆ ಎದರಿ ತಮ್ಮ ಪಟ್ಟಣದ ಬಾಗಿಲನ್ನ ಭದ್ರವಾಗಿ ಬೀಗ ಹಾಕಿ ಮುಚ್ಚಿಕೊಂಡರು. ಒಳಗೆ ಯಾರು ಹೋಗಲಿಲ್ಲ, ಹೊರಗಡೆ ಯಾರು ಬರಲಿಲ್ಲ. We see when people Hallelujah. of Joshua came there, we see how they locked their doors, got inside, never came out. They were so fearful. ಇವರು ಯುದ್ಧಕ್ಕೆ ಇನ್ನೂ ಬರಲಿಲ್ಲ, ಇನ್ನು ಜಗಳ ಆಡ್ಲಿಲ್ಲ, ಇನ್ನು ಏನು ಮಾಡ್ಲಿಲ್ಲ ಅವರು. Joshua and team has never approached them, never said, we have a war with you, we are going to fight you, we have battle with you, but still just listening to them that they have come there. ಈ ಅರಸನ ಮುಂದೆ ತಮ್ಮ ಆರ್ಮಿನ ಡಿಸ್ಪ್ಲೇ ಮಾಡಲಿಲ್ಲ, ತಮ್ಮ ಬಲವನ್ನು ಡಿಸ್ಪ್ಲೇ ಮಾಡಲಿಲ್ಲ, ತಮ್ಮ ವೆಪನ್ಗಳನ್ನ ಡಿಸ್ಪ್ಲೇ ಮಾಡಲಿಲ್ಲ. Joshua never went to the king and displayed his army, displayed his weapons, displayed his power, nothing. ಏನು ಮಾಡದೇ ಇರೋ ಜನಗಳನ್ನ ನೋಡಿ ಇವರು ಎದುರ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ದೇವ್ರ ಹೃದಯದಲ್ಲಿ ಭಯ ಹಾಕಿರ್ಬೇಕು. Look at them, they were Hallelujah. called warriors, they were called great people, fearless people, but when they saw the people of Joshua, they became trembled and shattered. ನನ್ನ ಪ್ರಿಯ ಮಕ್ಕಳೇ, ಇವತ್ತು ನಿಮಗೆ ವೈರಿಗಳು ತುಂಬಾ ಜನ ಇದ್ದಾರೆ. Today you have many enemies. ಅನೇಕ ಕಂಪನಿಲಿ ವೈರಿಗಳಿದ್ದಾರೆ, ಮನೆಯಲ್ಲಿ ವೈರಿಗಳಿದ್ದಾರೆ, ಹೊರಗಡೆ ವೈರಿಗಳಿದ್ದಾರೆ, ಸಂಬಂಧಿಕರಲ್ಲಿ ಮಾಟ ಮಂತ್ರ ಮಾಡೋ ವಾಮಾಚಾರಗಳಿದ್ದಾರೆ. You have enemy at your office, at your workplace, in your house, in your family, in your relationship. In so many ways there are enemies. ಆದ್ರೆ ನಿಮಗೆ ಗೊತ್ತಾ ನಿಮ್ಮ ವಿಷಯದವ್ರಿಗೆ ಎಷ್ಟು ಭಯ ಇದೆ ಅಂತ ಹೇಳಿ? Do you know but how much fear they have Hallelujah. within themselves? ನಿಮಗೆ ಗೊತ್ತಾ ಸೈತಾನಿಗೆ ನಿಮ್ಮ ವಿಷಯದಲ್ಲಿ ಎಷ್ಟು ಭಯ ಇದೆ ಅಂತ Do ಹೇಳಿ? you know how much the devil is afraid of you? ನಿಮಗೆ ಗೊತ್ತಾ ಸೈತಾನ್ ಎಷ್ಟು ನಿಮ್ಮ ನೋಡಿ ನಡುಕ್ತಾನೆ ಅಂತ Do ಹೇಳಿ? you know how much the Hallelujah. devil trembles when he looks at you? ಯಾವ ಕುಟುಂಬ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ಯೇಸು ನಾಮ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾರೆ, ಆ ಮನೆಗೆ ಜಯ ಕಟ್ಟಿಟ್ಟ ಬುದ್ಧಿ. Family Hallelujah. that prays together, kneels down and prays before God, the devil will tremble and run away from you. ಯಾವ ಮನೆ ದೇವರ ಸನ್ನಿಧಾನದಲ್ಲಿ ಕರ್ತನ ಹುಡುಕುವಂತ ಮನೆ ಆಗುತ್ತೆ, ಅದು Hallelujah. ಜಯದ ಮನೆ ಆಗುತ್ತೆ. House Hallelujah. that trusts God, a house that prays to God, lives to God, that house shall be blessed. ಆ ಮನೆಯೊಳಗೆ ದೇವರು ಜಯಪ್ರದನಾಗಿ ಬರ್ತಾನೆ. And to such houses of prayer, God will come down in the Amen. form of victory. ಯೇಸುವಿನ ನಾಮದಲ್ಲಿ ತುಂಬಲ್ಪಟ್ಟ ಮನೆ ಜಯದ ಮನೆ ಆಗುತ್ತೆ. Amen. The house that is filled with the name of Jesus shall be filled with ಅದು victory. ಬಂಡೆ ಮೇಲೆ ಕಟ್ಟಲ್ಪಟ್ಟ And ಮನೆಯಾಗಿ that house ಹೋಗಲ್ಪಡುತ್ತೆ. shall be Hallelujah. built on the rock of the mountain. ಹೊಳೆಯು ಬಂತು, Hallelujah. ಬಂತು, ಆದರೆ ಆ ಮನೆಯನ್ನು ಅಳ್ಳಾಡಿಸಲಾರದೆ Rain ಹೋಯಿತು. came, wind came, but it was unshaken. Nobody can shake your blessings. Amen. people. I tell you, Hallelujah. no man can shake you with your blessings. ನಿಮ್ಮ ಆಶೀರ್ವಾದಗಳನ್ನ ಯಾರು ಕದಲಿಸಕ್ಕೆ No ಆಗೋದಿಲ್ಲ. one can shatter the blessings that God has for ನಿಮ್ಮ you. ಅಭಿಷೇಕವನ್ನು ಯಾರು ಕದಿಯಕ್ಕೆ ಆಗೋದಿಲ್ಲ. No one can steal the blessing that ನಿಮ್ಮ God has for ಅಲ್ಮೇಲದಲ್ಲಿ you. ಇಟ್ಟಂತ ಹಣಕಾಸು ಸಿಲ್ವರ್ ಗೋಲ್ಡ್ಗಳನ್ನ ಯಾರು ಕದಿಯಕ್ಕೆ No one ಆಗೋದಿಲ್ಲ. can steal the blessings, the assets and wealth that God has given you. ಯಾಕಂದ್ರೆ ದೇವರು ನಿಮ್ಮ ಮನೆಯನ್ನ ತನ್ನ ಅಗ್ನಿ ಜ್ವಾಲೆಗಳಿಂದ ಫೆನ್ಸ್ ಹಾಕಿ ಕಾಯ್ತಾ Because ಇದ್ದಾನೆ. Hallelujah. God has fenced your house with the blood and fire. ನನ್ನ ಪ್ರಿಯ ಮಕ್ಕಳೇ, ಕರ್ತನ ನಮಗಾಗಿದ್ರೆ ನಮಗೆ ಯಾವ ವಿರೋಧಿಗಳು That's why the ನಿಲ್ಲೋದಿಲ್ಲ. Bible says, if Amen. God Hallelujah. is for you, who can stand against you? ನನ್ನ ಪ್ರಿಯ ದೇವ ಮಕ್ಕಳೇ, 16 ಲಕ್ಷ ಇರತಕ್ಕಂತ ಜನ ಇವರು. You see, they have a strength of 16 lakh people. 16 ಲಕ್ಷ ಅಂದ್ರೆ 1.6 ಮಿಲಿಯನ್ ಪೀಪಲ್. 1.6 million people. ಎಲ್ಲ ಜನರು ಬಹಳ ಪ್ರವೀಣಕರು, ಯುದ್ಧಶೂರರು, ರಣಶೂರರು, ಜ್ಞಾನಗಳನ್ನ These ಕಲಿತಿದ್ದಾರೆ. 1.6 million people, they were so talented, so great and so powerful, so knowledgeable. They had all kind of wisdom. ಒಂದೊಂದು ಮನೆಗಳಲ್ಲಿ 60 ಕೆಜಿ, 100 ಕೆಜಿ, 200 ಕೆಜಿ ಗೋಲ್ಡ್ ತುಂಬಲ್ಪಟ್ಟಿದೆ. Each house carried 60 to 70 kilos of gold with them. ಎಲ್ಲ ರೆಡಿಯಾಗಿ ಸೆಟ್ಲ್ ಆಗಿ ನಾನು ಅನ್ಬೇಕಾದ್ರೆ ಅಪ್ಪ ಹೇಳ್ತಾರೆ, ನಾನೇ ಬಂದೆ ವೆಯ್ಟ್ ಮಾಡಪ್ಪ. They said, we are the most richest people, we have the most richest asset,
we are very brave, we are very smart, and that's the time God's people will enter. ಯಾವಾಗ ಮನುಷ್ಯ ಒಬ್ಬ ಅಹಂಕಾರವಾಗಿ ನಿಂತು ನಾನೆಲ್ಲ ಮಾಡ್ತೀನಿ ಅಂತ ನಿಲ್ಕೊಳ್ತಾನೆ, ಅವತ್ತು ದೇವ್ರು ತನ್ನ ಮಕ್ಕಳನ್ನ ಕಳ್ಸೋಣ The ಅಳಿಸಾಕ್ತಾರೆ. Bible says the pride leads to destruction. Amen. So they had pride, and God brings his beloved people to bring destruction. ನನ್ನ ಪ್ರಿಯ ಮಕ್ಕಳು, ಇವರು ಒಳಗಡೆ ಸುದ್ದಿ ಕೇಳಬೇಕಾದ್ರೆ ಹೃದಯಗಳು ಒಡೆದೋಯ್ತು ನೋಡಿ. When they heard the news that Joshua and his team has come, they were shattered and heartbroken. ರಾಜ ಮೊದಲುಕೊಂಡು ರಣಶೂರು ಎಷ್ಟು ಜನ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ನನಗೆ We don't know ಗೊತ್ತಿಲ್ಲ. how many kings and emperors and all these soldiers and warriors went and admitted to the hospital. ಎಷ್ಟು ಜನಕ್ಕೆ ಹೃದಯ ಒಡೆದೋಯ್ತು ನನಗೆ ಗೊತ್ತಿಲ್ಲ, I don't ಎಷ್ಟು know ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು how ಗೊತ್ತಿಲ್ಲ. many died of heart attack knowing that these people have come. ಅಲ್ಲೇ ಹೇಳುತ್ತೆ, ಅವ್ರು ಎದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ See, ಮುಚ್ಚಿಕೊಂಡರು. the Bible narrates it so well. It says they went inside, they shut their doors, and they became afraid. ಯಾರು ಒಳಗಡೆ ಕೊಯ್ ಬಿ ಅಂದರ್ ನೈ ಗಯಾ ಕೊಯ್ ಬಿ ಬಾರ್ ನೈ No one is coming out, nor no one is going inside. ಎಲ್ಲ ಫುಲ್ ಡೋರ್ ಲಾಕ್ ಸಿಮೆಂಟ್ ಹಾಕ್ಬಿಟ್ರು. They are just shattered inside with fear. ಯಾಕೆ ಭಯ ಆಗೋಯ್ತು ಅವ್ರಿಗೆ? Why did the fear come there? ಯಾರಿಗೆ ಯಾವುದಕ್ಕಾಗಿ ಅವ್ರಿಗೆ ನಡಕ ಉಂಟಾಯ್ತು? Why they started trembling? ಯಾವುದಕ್ಕಾಗಿ ಅವರ ಜೀವನದಲ್ಲಿ ಇದುವರೆಗೆ ಕಾಣದರ ಭಯ ಅವರ ಆಕ್ರಮಿಸಿ Why ಬಂತು? did the fear that never ever came now to them? ಯಾವುದಕ್ಕಾಗಿ ಅವರ ಜೀವನದಲ್ಲಿ ತಳ್ಳಾಡಕ್ಕೆ ಆಡಕ್ಕೆ ಆರಂಭ Why ಮಾಡಿದ್ರು? did they tremble and had a fearful thing? ಯಾವ ಜೀವನದಲ್ಲಿ ಅವರ ಕತ್ತಿ ಮೈ ಕೈ ಮೇಲಿದ್ದು ಕೆಳಗೆ ಕತ್ತಿ ಕೆಳಗೆ ಬಂದ್ಬಿಡ್ತು? Why couldn't they take their weapons and fight against them? ಯಾವ ದಿನದಲ್ಲಿ ಅವರು ಕೆಂಪು ಸಮುದ್ರವನ್ನ ದೇವರು ಛೇದಿಸಿ ಹಾಕಿದಂತ ಸುದ್ದಿ ಕೇಳಿದ್ರು, ಆ ದಿನದಲ್ಲೇ ಭಯ ಪಡಕ್ಕೆ ಸ್ಟಾರ್ಟ್ Because ಮಾಡಿದ್ರು. the day Hallelujah. they heard and saw that So, the amen. Dead Sea was divided into two, the fear of God came upon their life. ಸಮಯದ ಎಲ್ಲೋ ಆಗಿದ್ದು, ಅದು ಸುದ್ದಿ ಇಲ್ಲಿವರೆಗೂ ಬಂದಿದೆ. Red Sea was divided somewhere else, but look at how the news has spread to them. ಅಪ್ಪ ಹೇಳ್ತಾರೆ ಅಲ್ಲೇ ಆಯ್ತು, ನೆಕ್ಸ್ಟ್ ನಿನಗೆ ಲೂಸ್ ಮೋಷನ್ ಸ್ಟಾರ್ಟ್ God says, if I can divide the Red Sea into two, even I can divide you in pieces. ನನ್ನ ಮಕ್ಕಳು ಹೋಗೋ ಮಾರ್ಗವೆಲ್ಲ ರಾಜ್ಯ ಮಾರ್ಗ God ಆಗುತ್ತೆ. says, I'm going to prepare a kingly place for you to ನನ್ನ ಮಕ್ಕಳು enter. ಎಲ್ಲೆಲ್ಲ ಕಾಲಿಡ್ತಾರೆ ಅಲ್ಲೆಲ್ಲ ಸತ್ತು Wherever ಪಡಬೇಕು. my son and daughter goes, the enemy shall be divided into ನಾನು pieces. ಮಾಡ್ತೇನೆ, ದೇವರ ರಾಜಾದಿರಾಜನ ಮಗಳಾಗಿದ್ದೆ, ನಿನಗೆ ವಿರೋಧ ಕಲ್ಪಿಸದ ಒಂದೇ ಒಂದು ಆಯುಧ ಯಾವುದು ನಿಲ್ಲಲ್ಲ. So you must boldly Hallelujah. confess that no weapon formed against me shall prosper. ಒಂದೇ ಒಂದು ಆಯುಧಗಳು ನಿಲ್ಲೋದಿಲ್ಲ, ನಿಮ್ಮ ಮನೆಯೊಳಗೆ ವಿರೋಧ Not even a ನಿಲ್ಲೋದು. weapon will prosper against you. ಅದಕ್ಕೆ ಯಾಕೆ ಭಯ ಅಂದ್ರೆ, ಎರಡನೇ ಅಧ್ಯಾಯದಲ್ಲಿ ಅದು ಹಿಸ್ಟ್ರಿ ನರೇಟ್ ಮಾಡ್ತಾರೆ ಯೋಶುವ. The second chapter, we see how he'll narrate the ನೂನನ history. ಮಗನಾದ ಯೋಶುವನು ಕಾನಾನ್ ದೇಶವನ್ನ ಎರಿಕೋ ಪಟ್ಟಣವನ್ನು ನೋಡೋದಕ್ಕೋಸ್ಕರ ಶಿಟ್ಟಿಮಿನಿಂದ ಇಬ್ಬರು ಗೂಢಾಚಾರನ ಕಳಿಸಿದನು. ಅವರು ಹೊರಟು ರಾಹಾಳ್ ಎಂಬ ಒಬ್ಬ ವೈಶ್ಯ ಮನೆಯಲ್ಲಿ ಇಳಿದುಕೊಂಡರು. And Joshua the son of Nun sent out of Shittim two spies secretly, saying, go view the land and Jericho. And they went and entered the house of a prostitute named Rahab and lodged there. ಒಂದು ವ್ಯಭಿಚಾರಿ ಮನೆಗೆ ಕಳ್ಸಿಕೊಡ್ತಾರೆ ದೇವರು. See, before even planning to destroy the wall of Jericho, they send their spies to go and see how the wall of Jericho is, and they will enter a house of prostitute and gather information from her. ಅದಕ್ಕೆ ಮಸೂದ್ ಅಂತ ಹೇಳ್ತಾರೆ. See, in Israel, we see the strongest the weapon they have, the strongest source, the strongest military power they have is called the Mossad. ಮೊಸಾದ್ ಅಂತ ಕೇಳಿದೀರಾ ನೀವು? Have you heard about Mossad? ಮೊಸಾದ್ ಅಂತ ಏನ್ ಮಾಡ್ತಾರೆ ನೋಡಿ, ಇವಾಗ ಇಲ್ಲಿ ಮೊಸಾದ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇವತ್ತು ಮೊಸಾದ್ ಮಾಡ್ತಾ ಇದ್ದಾರೆ. We see Mossad has come long back in the Bible. That is what is being carried forward by the people of Israel. ಇವತ್ತು ಇರಾಕ್ ದೇಶ ಚಿತ್ರವಾಗಿ ಅಷ್ಟು ಬ್ರಹ್ಮಾಂಡವಾದ ದೇಶ, ಹೌ ಇಟ್ ಕುಡ್ ಬಿ ಬಿಕಮ್, ಇವನ್ನ ನೋಡಿ ಬ್ರಿಟನ್ಗೆ ಆಗುವಾಗ ಹೇಗಾಯ್ತದು? Why is Iran so afraid of Israel? Why? How come they had so much of bombings inside Iran? ಇವರು 9 ಮಿಲಿಯನ್ ಪೀಪಲ್ ಇದ್ದಾರೆ, 90 lakhs. ಅವರು ಬಂದು 90 ಮಿಲಿಯನ್ 98 ಮಿಲಿಯನ್ಸ್ ಇದ್ದಾರೆ. Iran has 98 million people, and these Israelites are just 90 lakhs. 98 ಲಕ್ಷ ಜನ ಇದ್ದಾರೆ ಇಲ್ಲಿ, ಬರೀ 98 ಕೋಟಿ ಜನ ಇದ್ದಾರೆ, ಬರೀ ಇಲ್ಲಿ ಬರೀ 98 ಲಕ್ಷ ಜನ ಇದ್ದಾರೆ. Here only we have 98 lakh people in Israel. 1:10. So 1:10 difference in population. ನ್ಯೂಸ್ ಎಲ್ಲ ಹೇಳ್ತಾರೆ, ಒಂದು ಗುಬ್ಬಿ ಆಗಿರತಕ್ಕಂತ ದೇಶ ಇದು. It is just it's like a sparrow in the entire earth. ಒಂದು ಸ್ಪ್ಯಾರೋ ಆಗಿದೆ, ಆದ್ರೆ ದೊಡ್ಡ ಈಗಲ ಹತ್ರ ಹೋಗಿ ಸೈಟ್ The power to fight against the great eagles. ಅಷ್ಟು ದೊಡ್ಡ ಕಂಟ್ರಿನ ಇದು ಎದುರಿಸಕ್ಕೆ ಹೋಗತ್ತೆ ಅಂದ್ರೆ ಹೇಗಿರ್ಬೋದು ಈ ಜನ? See what kind of a mentality and power the people of Israelites have. ಆ ಯುದ್ಧ ಮಾಡಕ್ಕೆ ಮುಂಚೆ ಇದೇ ತರನೇ ಬೇಹುಗಾರಿಕೆ ಮಸೂದ್ನ ಅವರು ಕಳಿಸಿ ಕೊಡ್ತಾರೆ. How the Israel sends their spies into different countries, that's how even Joshua sent their spies to the wall of Jericho. ಅವ್ರು ಏನ್ ಮಾಡ್ತಾರೆ, ಮಸೂದ್ ಬಂದು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ನಿಮ್ದು ಸ್ಟ್ರಾಂಗ್ ವೆಪನ್ಗಳಿದೆ, ಎಲ್ಲೆಲ್ಲಿ ಟೂಲ್ಸ್ಗಳಿದೆ, ಎಲ್ಲೆಲ್ಲಿ ರೆಜಿಮೆಂಟ್ ಇದೆ, ಎಲ್ಲೆಲ್ಲಿ ಆಯಿಲ್ ಶೆಲ್ಟರ್ಸ್ಗಳಿದೆ, ಎಲ್ಲೆಲ್ಲಿ ನಿಮ್ದು ದೊಡ್ಡ ದೊಡ್ಡ ರೆಡಾರ್ ಸೆಕ್ಷನ್ ಇದೆ, ಎಲ್ಲ ಕಂಡಿಡಿದು ಇವ್ರಿಗೆ ನ್ಯೂಸ್ ಕಳಿಸ್ಕೊಡ್ತಾರೆ. The Mossad, their spies will come to your country, they will have a look what is going on, they will go and check all your military operations, they will see where your weapons are,
and they'll start giving all information to the capital city of Israel. ಇವಾಗ ಇರಾಕ್ ದೇಶದ ಎಲ್ಲ ನ್ಯೂಸ್ ಲೀಕ್ ಆಗೋದಕ್ಕೆ ಒಂದು ಹೆಣ್ಣು ಕಾರಣ ಅಂತ ಹೇಳ್ತಾರೆ. For the Iraq to have all these bombings and all this war, a reason is a lady who went as a spy from Israel. ಇಸ್ರಾಯೇಲ್ ದೇಶದ ಜೀವ ಯಹೂದಳಾಗಿದ್ದವಳು ಅಲ್ಲಿ ಹೋಗಿ ಅವಳು ಇರಾನಿಯನ್ ಸಿಟಿಸನ್ ಆಗಿ ಇರಾನಿಯನ್ ಅಫೀಷಿಯಲ್ ಜೊತೆ ಸೇರ್ಕೊಂಡು ಎಲ್ಲಾ ಇನ್ಫಾರ್ಮೇಶನ್ ಇವ್ರಿಗೆ ಕಳಿಸಿಕೊಡ್ತಾರೆ. A Mossad lady, a Jew, she went to Iran, she became a Muslim there. She got into all the politics there. She became friends with everyone, collected all the information and sent it to Mossad. ಅವ್ರು ಹೋಗಿ ಸಾಯಕ್ಕೆ ರೆಡಿ ಇರ್ತಾರೆ. ಎಲ್ಲ And ಇನ್ಫಾರ್ಮೇಶನ್ they are ready to die for their nation. ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ಮೇಲೆ ಇವರು ವಾರ ಶುರು ಮಾಡ್ತಾರೆ. And after gathering all the information, their weakness, these people will start having war. ವೈರಿಯ ದುರ್ಬಲ ಎಲ್ಲೆಲ್ಲಿದೆ ಅನ್ನೋದು ಫಸ್ಟ್ ದೇವ್ರು ನಿಮಗೆ ತಿಳಿಸ್ಕೊಡ್ತಾರೆ. So the Hallelujah. weakness of the enemy will be gathered. ಎನಿಮಿಯ ಶತ್ರುವಿನ ಎಲ್ಲ ದುರ್ಬಲಗಳು ಏನು ಅನ್ನೋದು ನಿಮಗೆ ದೇವರು ಪ್ರಾರ್ಥನೆಯಲ್ಲಿ ತಿಳಿಸ್ಕೊಡ್ತಾರೆ. Amen. Hallelujah. Prayer, God will leak all the information of the weakness of the enemy. ಪ್ರಾರ್ಥನೆ ಅವುಗಳನ್ನ ನೀ ಕಟ್ಟಿ ಹಾಕಿ ಹೋಗಿ ಆ ಸಂತೋಷವಾಗಿ ಜಯವನ್ನು ಪಡ್ಕೋಬಹುದು. And through Hallelujah. prayer, you will become a victorious man. ಇವತ್ತು ನೋಡಿ, ಇವರು ಹೋಗಿ ಮಸಾದ್ ಹೋಗ್ತಾ ಇದ್ದಾರೆ, ಇವರೆಲ್ಲ ಹೇಳ್ತಾ ಇದ್ದಾರೆ ನ್ಯೂಸ್ ಆಂಕರ್ಗಳಲ್ಲಿ, With the ನ್ಯೂಸ್ಗಳಲ್ಲಿ. news debates, we see how Mossad is working. Who taught them? Who taught Mossad how to work all these things? यही खुदा भी taught किया उसको. Already. Hallelujah. God taught Joshua. How can you ಗೂಢಚಾರ. operate? ಇಬ್ಬರು ಸಿಟಿಮನ್ನ ಗೂಢಾಚಾರನ ಕಳಿಸಿ ಅವರು ಹೊರಟು ಹೋಗಿ ರಾಹಾಳ್ ಎಂಬ ಸೂಳೆಯ ಮನೆಯಲ್ಲಿ ಇಳಿದುಕೊಂಡರು. The Bible ದೊಡ್ಡ says ವ್ಯಭಿಚಾರಿಯವಳು, ಪ್ರಾಸ್ಟಿಟ್ಯೂಟ್ ಅವಳು, ಇಡೀ ಕಂಟ್ರಿಯಲ್ಲಿ they sent ಫೇಮಸ್ ಆಗಿದ್ದಾಳು ಅವಳು. to spy secretly to their land to see Jericho, and they also went to the house of a prostitute called Rahab and gathered all information ಯಾಕೆ from her. ಪ್ರಾಸ್ಟಿಟ್ಯೂಟ್ ಮನೆಗೆ ಎಲ್ಲರೂ ಬರ್ತಾರೆ, ಕಿಂಗು See. ಬರ್ತಾನೆ, ಮಂತ್ರಿನೂ ಬರ್ತಾನೆ, ಶೇಖು ಬರ್ತಾನೆ, ಎಲ್ಲರೂ ಬಂದಲ್ಲಿ Why they chose a prostitute house? Because they knew very well that all kind of people come there and have their work there done. ನೆಂಟರುಗಳ ಮನೆಗೆ ಹೋಗೋದು ಕಮ್ಮಿ ಇರುತ್ತೆ, ಆದ್ರೆ ಇವ್ರ ಮನೆಗೆ ಹೋಗೋದು ಜಾಸ್ತಿ ಇರುತ್ತೆ. We don't go to our family's house, but people tend to go more to the house of a prostitute more. ಆಗ ಅಲ್ಲಿ ಬಂದ ಪ್ರಾಸ್ಟಿಟ್ಯೂಟ್ ಸುಮ್ಮನೆ ಇರ್ತಾಳ. So when they go to the house of a prostitute, ಅವನ ಅಕೌಂಟ್ ನಂಬರ್ ತಗೊಳ್ತಾಳೆ, ಪಾಸ್ವರ್ಡ್ ನಂಬರ್ she will ತಗೊಳ್ತಾಳೆ, she will gather all information from him. ಎಲ್ಲ ಇನ್ಫಾರ್ಮೇಶನ್ ತಗೊಂಡು And ಒಂದು ಪ್ರೊಫೈಲ್ ಇಟ್ಕೊಂಡಿರ್ತಾಳೆ. These kings and warriors will share every information to her. ಆ ರೀತಿ ಕೆಟ್ಟು ಹೋದಂತ ಒಂದು ಮನೆಗೆ ದೇವರು ಗೂಢಾಚಾರ್ಯಗಳನ್ನ ಕಳಿಸ್ತಾರೆ. ಕಾರಣ ಆ ಹೆಣ್ಣು ಮಗಳನ್ನ ರಕ್ಷಣೆಗೆ ತರಬೇಕಂತ. Such a house, Hallelujah. God will send the spies, gather information so that he could save her and family. ಆಗಿನ ಕಾಲದಲ್ಲೇ ಸುವಾರ್ತೆ ಅನ್ಯ ದೇಶದ ಮಕ್ಕಳಿಗೂ ಸಾರಲ್ಪಡತನದ ಈ ವಾಕ್ಯದಲ್ಲಿ See ತಿಳ್ಕೊಬಹುದು. how the word of God was shared even to a Gentile. ಆಗಿನ ಕಾಲದಲ್ಲೇ ಅನ್ಯ ಮಕ್ಕಳು ಕೂಡ ದೇವ್ರ ಪ್ರೀತಿ ಇಡ್ತೀನಿ ಅನ್ನೋದು ತೋರಿಸ್ಕೊಡ್ತಾರೆ Even ಮಕ್ಕಳು. in those days, we see how people had a love for God. ಅವ್ರೇನ್ ಮಾಡ್ತಾರೆ, ಆ ದೇಶದಲ್ಲಿ ಬಂದು 8ನೇ ವಾಕ್ಯ 8th verse, ಆ ಮನುಷ್ಯರಿಬ್ಬರು ಮಲಿಕೊಳ್ಳೋ ಮೊದಲು ಆಕೆಯ ಮನೆ ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನ ನಿಮಗೆ ಕೊಟ್ಟಿರುವುದನ್ನು ನಾನು ಬಲ್ಲೆ. And before they lay down, Amen. she came up on the floor, on the roof. She said to them, I know that the Lord has given you this land, ನಿಮ್ಮ ನಿಮಿತ್ತವಾಗಿ ನಮಗೆ ಮಹಾಳ ಭೀತಿ ಉಂಟಾಗಿದೆ, and your terror has fallen on us, and all the inhabitants of the land faint because of you. ಈ ದೇಶದ ನಿವಾಸಿಗಳು ಕೆಂಗಟ್ಟು ಹೋಗಿದ್ದಾರೆ. For we have heard how the Lord dried up the water. ನೀವು ಐಗುಪ್ತ ದೇಶದಿಂದ ಹೊರಟು ಬಂದ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರನ ಬತ್ತಿಸಿ ಬಿಟ್ಟಿದ್ದನ್ನು, ನೀವು ಯೋರ್ದಾನ್ ಆಚೆಲ್ಲ ಸಿಹೋನ್ ಮತ್ತು ಓಗ್ ಅಮೋರಿಯರ ಅರಸರಿಬ್ಬರನ್ನ ನಿರ್ಮಲ ಮಾಡಿದ್ದನ್ನು ನಾವು ಕೇಳಿದ್ದೇವೆ. For we have heard how the Lord dried up the water of the Red Sea, and for you when you came out of Egypt. ಇದರಿಂದ ನಮ್ಮ ಎದೆಯು ಒಡೆದು ಹೋಯಿತು. As soon as we heard these things, our hearts melted. ಹಮಾರ ದಿಲ್ ಟೂಟ್ ಹೋ ಗಯಾ. She says our hearts were melted. ದಿಲ್ ಭರ್ ಗಯಾ. She says our dill is broken. ನಮ್ಮನ್ನು ಎದುರಿಸುವ ಧೈರ್ಯ ಕೋಯಿ ಭೀ ನಹಿಯೇ ಶಕ್ತಿಮಾನ್. And we have no Hallelujah. courage left to fight against you. ನಿಮಗೆ ವಿರೋಧವಾಗಿ ಎದುರಿಸುವ ಒಬ್ಬ ಧೈರ್ಯ ಒಬ್ಬನಲ್ಲೂ ಇಲ್ಲ. For no one has the courage to fight against you. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿ Amen. ಭೂಲೋಕದಲ್ಲಿ ದೇವರು Amen. is a God in heaven and in earth. ಹ, ಎಷ್ಟು ಚೆನ್ನಾಗಿ ಇವಳು ಗಾಸ್ಪಲ್ ಕೊಡ್ತಾಳ್ರಿ. Look at how the gospel was preached to her and how she is elaborating the goodness of God. ಒಂದು ವಿಶ್ವಾಸಿ ಅರ್ಥ ಮಾಡ್ಕೊಂಡೋ ಇಲ್ಲ ಗೊತ್ತಿಲ್ಲ, ಒಂದು ಸೂಳೆ ಅರ್ಥ ಮಾಡ್ಕೊಂಡು. One believer doesn't know the gospel, but one prostitute knows what the power of God is. ಅವಳು ಯಾಕೆ ಕೆಲಸಕ್ಕೆ ಬಂದಿದ್ದಾಳೆ? Why did she go to such Because a of the prostitute poverty. work?
ದರಿದ್ರದ ನಿಮಿತ್ತವಾಗಿ ಅವಳು ಬಂದಿದ್ದಾಳೆ Because of ಕೆಲಸಕ್ಕೆ. her financial problem, povertiness, she had to enter this field. ಮನೆ ನಡೆಸಬೇಕು, ಅಣ್ಣೆ ನಡೆಸಬೇಕು, ತಂಗಿ ನಡೆಸಬೇಕು, ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಇದಕ್ಕಾಗ ಕೆಲಸದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾಳೆ She has ಅವಳು. to take care of family, take care of her belongings, take care of her assets. She doesn't have money. That's why she's chose such a badful thing. ಆದ್ರೆ ಅವಳಿಗೆ ಆ ಕೆಲಸ ಇಷ್ಟ ಇಲ್ಲ ಅವಳಿಗೆ. She doesn't love that job. ಆದ್ರೆ ಕುಟುಂಬ ನಡೆಸಬೇಕನ್ನೋ ಜವಾಬ್ದಾರಿ ಅವಳ ತಲೆ ಮೇಲಿದೆ. The pressure has made her to choose such a job. ಆ ದರಿದ್ರದಲ್ಲಿ ಅವಳು ಕಣ್ಣೀರು ಇಡ್ತಾ ಇರ್ತಾಳೆ, ದೇವರೇ ನಮ್ಮನ್ನ ಬಿಡಿಸೋರು ಯಾರಪ್ಪ ನೀನು. And through selecting this job, she keeps praying, who can set us free? ಆಗ್ಲೇನೆ ಅವಳು ನ್ಯೂಸ್ ಕೇಳ್ತಾಳೆ, ಕೆಂಪು ಸಮುದ್ರ ದಾಟಿ ಬಂದಂತ ಇಸ್ರಾಯೇಲ್ ಗೋತ್ರ ಬಂದ್ಬಿಟ್ಟಿದೆ. Where she Hallelujah. heard that there is a God who divided the Red Sea into two. ಯಾವಾಗ ಕೆಂಪು ಸಮುದ್ರ ಡಿವೈಡ್ ಆಗಿ ಒಳಗಡೆ ಬಡಿ ಬರ್ತಾರೆ, ಆ ಇಡೀ ದೇಶದ ಜನ ಕೆಂಗಟ್ಟು ಹೋಗಿರೋದು ಇವಳು ಕಣ್ಣಾರೆ ನೋಡ್ತಾಳೆ. She has experienced how the people in Egypt were brought out and the people of Israelites were set free when the Red Sea was divided into ಇದೆಲ್ಲ two. ಹೊಡೆದೋಯ್ತು ಅಂತ ಹೇಳಕ್ ಇವಳೇನು BBC ನ್ಯೂಸ್ ನೋಡಲ್ಲ, CNN ನ್ಯೂಸ್ She ನೋಡಲ್ಲ. says, when you guys came out crossing the Red Sea, our people, they broke their hearts were melted. ಹೇಗೆ ನೋಡಿದ್ಲು ಇವಳು? ಏನು BBC ನ್ಯೂಸ್ How ಅಲ್ಲ, did she see? CNN ನ್ಯೂಸ್ ಅಲ್ಲಿ ನೋಡಿದ್ಲ. Did she check it on WhatsApp or internet or BBC ಇವಾಗ news? ಡೆಲ್ಲಿಲಿ ಎಲ್ಲರೂ ಭಯ ಪಟ್ಬಿಟ್ಟೆ ನಾವು ಇಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ, ಡೆಲ್ಲಿ ತುಂಬಾ ಭಯಮೋ, ಅದಕ್ಕೆ ನಾನು ಯಾವಾಗ ನ್ಯೂಸ್ ಅಲ್ಲಿ ನಾನು ನೋಡಿದೆ ಅಂತ ಹೇಳ್ತೀನಿ. Anything happens in Delhi, we come to know through various platforms. We say, I saw the news, I read it on WhatsApp, I read it on Facebook. ಡೆಲ್ಲಿಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹೆಂಗ್ ಗೊತ್ತಾಯ್ತು? ಇವಾಗ ನಾನು ನ್ಯೂಸ್ ಅಲ್ಲಿ ನೋಡ್ದ ಮನೆಗೆ ಭಯ ಪಡ್ದಮ್ಮ ಬಿಡ್ತೀನಿ There's a ನಾನು. bomb blast somewhere. We panic, we say, I saw the news. There's a bomb blast. ಇವಳಿಗೆ ಹೇಗೆ ನ್ಯೂಸ್ ಬಂತು? How did the news reach this prostitute? ಎಲ್ಲಾ ಜನ ಇವಳ ಮನೆಗೆ ಬಂದು ನ್ಯೂಸ್ ಕೊಡ್ತಾ ಹೋಗ್ತಾರೆ. Because all the people who came to her to the house were sharing the information with her. ಟೆನ್ಷನ್ ಆಗಿರುತ್ತೆ ಮಂತ್ರಿಗಳಿಗೆ, ರಣವೀರರಿಗೆ, ಕ್ಯಾಪ್ಟನ್ಗಳಿಗೆ. Some ministers, emperors were terrified. They used to come to her house. ಕುಡಿದು She used to share. ಮತ್ತರಾಗಿ ಇವಳು ಮನೆಗೆ ಬರ್ತಾರೆ. ಯಾಕೆ ಟೆನ್ಷನ್ ಆಗಿದೆಯಾ ಅಂತ ಕೇಳ್ತಾಳೆ. They used to drink booze and come to her house. She used to say, why are you tensed? ಅವನು ಹೇಳ್ತಾನೆ, ನಿಂಗೆ ಗೊತ್ತಿಲ್ವಾ? She used to say, you don't know the news? ಕೆಂಪು ಸಮುದ್ರ ದಾಟಿ ಬಂದ ಒಂದು ಮಹಾ ಜನಾಂಗ We ಬಂದಿದೆಯಮ್ಮ. saw the Red Sea divided into two and people from there have come here. ಸಮುದ್ರನ ಎರಡು ಮಾಡಿದ ಜನ ಇವ್ರು ನಮ್ಮ ಕೋಟೆ ಬಿಡ್ತಾರ ಅಂತ ಹೇಳಿ ಒಂದು ದುಃಖ ಪಟ್ಟು People who ಹೇಳ್ತಾನೆ. divided the Red Sea into two have entered this land. Do you think they will spare us? ನೆಕ್ಸ್ಟ್ ಸೈನಿಕ ಬಂದು ಹೇಳ್ತಾರೆ, ನೆಕ್ಸ್ಟ್ ಕ್ಯಾಪ್ಟನ್ ಬಂದು ಹೇಳ್ತಾರೆ, ನೆಕ್ಸ್ಟ್ ನೇವಲ್ ಆಫೀಸರ್ ಬಂದು ಹೇಳ್ತಾನೆ, ಎಲ್ಲ ನ್ಯೂಸ್ ಮನೆಗೆ ಬಂದ್ಬಿಡ್ತು. Every officers, ministers used to come to their house, have pleasure with her. That's how she gathered so many information. ಅದಕ್ಕೆ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ ಅವಳು ಮನೆ ಕಳಿಸ್ತಾರೆ. That's how. Hallelujah. Look at how the Amen. Joshua and their team made a master plan. They sent spies directly to her house to gather information. ಇವಾಗ ಇವ್ರಿಗೆ ಒಂದು ಸ್ಟ್ರಾಟಜಿ ಬರುತ್ತೆ. So now they got a strategy, ಈ ಸ್ಟ್ರಾಟಜಿ ತಗೊಂಡೋಗಿ ಜೋಶುವಾಗ ಹೇಳ್ತಾರೆ. and now they will gather all the information and go to the captain. They'll go to Joshua and tell him and narrate everything. ದೇವ್ರು ಹೇಳ್ತಾರೆ, ಎರಿಕೋ ಕೋಟೆ ನೀನು ಕೊಟ್ಟಿದ್ದೀನಿ, ಎರಿಕೋ ಕೋಟೆ ಅರಸರನ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇವನು ಹೆಂಗ ಅರ್ಥ ಆಗತ್ತೆ? See, when God said, I've given you the Jericho wall, how can he understand what to do? ಇವನು ಮೈಂಡ್ ಒಂದು ಪಿಕ್ಚರೈಸ್ ಮಾಡಬೇಕು He ದೇವರು. has to picturize, make a blueprint of how to destroy it. ಆ ಡಿಸ್ಟ್ರಾಯ್ ಹೆಂಗಾಗಿದೆ, ಆ ಜನಕ್ಕೆ ಹೆಂಗೆ ಭಯ ಹಿಡಿದಿದೆ ಅನ್ನೋದು ಈ ಗೂಢಾಚಾರ ಮೂಲಕ ಇವನು ಮೈಂಡ್ ಅಲ್ಲಿ ಹಾಕ್ತಾರೆ ದೇವರು. Through spies, he'll come to know the background of the people. He'll come to know so many information. He'll come to have a clear strategical plan how to destroy it. ಅವನಿಗೊಂದು ಸ್ಟ್ರಾಟಜಿ ಬರುತ್ತೆ, ಹೇಗೆ ವಾರ್ ತಗೋಬೇಕು, ಯಾವ ಜನ ವೀಕ್ ಆಗಿದ್ದಾರೆ, ಇವರೆಲ್ಲ ಎದುರಿದಾರ, ಇವಾಗ ನಾವು ಹೋಗ್ಬೋದು ಅನ್ನುವಂತ ಒಂದು ಧೈರ್ಯ ಬಂದ್ಬಿಡತ್ತೆ. And now after gathering enough information, they made a blueprint of destructing the wall of ಇವತ್ತು ನಾನು Jericho. ಹೇಳ್ತೇನೆ, ನಿಮಗೆ ವಿರೋಧ ನಿಂತಿರೋ ವೈರಿಗಳ ಸ್ಟ್ರಾಟಜಿ ನಿಮ್ ಕೈಲಿ ದೇವರು ಕೊಟ್ಟಿದ್ದಾರೆ. And today God has given you the strategy, the blueprint of the destruction of your enemy. ಸೈತಾನನ ಆಲ್ರೆಡಿ ದೇವರು ಶಿಲುಬೆಯಲ್ಲಿ ಏನು ಇಲ್ಲದಂತಾಗಿ ಮಾಡಿ ಕೊಂದಿದ್ದಾರೆ. And God has destroyed the devil like nothing on the Now cross. you should celebrate the victory of the Lord Jesus. Now you must celebrate the victory of Jesus. ದೇವರು ಮಾಡಿದ ಜಯವನ್ನ ಪ್ರತಿದಿನ ಸಾರಿ ಸಾರಿ You ಸಾರಿ must ಹೇಳ್ಬೇಕು. celebrate and celebrate and celebrate the victory that God ಯಾವಾಗ has done. ಜಯವನ್ನ ಜಯ 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 ಅಂತ ಹೇಳ್ಬೇಕಾದ್ರೆ ದೇವರು ನಿಮ್ಗೊಂದು ಜಯವನ್ನು When you ಇಡ್ತೀನಿ say ಅಂತಾರೆ. God has given me victory, every day you will remember the victory. ನೋಡಿ ನೀವು ನೋಡಿ ಎದುರಿನ ವೈರಿಗಳನ್ನ ನೋಡಿ ನೀವು ಇಲ್ಲಿ ಎದುರುತ್ತಿರ್ತೀರಾ. See, sometimes we are more afraid of the enemy. ಅಯ್ಯೋ ಅವನು ಏನ್ ಮಾಡ್ಬಿಡ್ತಾನೆ, What he will do ಅವನು ಏನ್ to us. ಮಾಡ್ಬಿಡ್ತಾನೆ, ನೀವು ಎದುರುತ್ತಿರ್ತೀರಾ. What she will do to us. ಅದು ಅವಳಿಗೆ ಲೂಸ್ ಮೋಷನ್ ಆಗ್ತಿರ್ತದೆ, But ನಿಮ್ಗೆ ಗೊತ್ತಿರಲ್ಲ. she and he will be getting a lot of loose motions thinking about our God. ಡಿಸೆಂಟ್ರಿ ಆಗಿ ಆಗಿ ಹಾರ್ಟ್ ಕೊಲ್ಯಾಪ್ಸ್ ಆಗಿ ಆಗಿ ಪ್ಯಾರಲೈಸ್ ಆಗ್ತಾ ಇರ್ತಾನೆ ಅವನು. Every heartbeat tells them what God is going to do to them. ನನ್ನ ಪ್ರಿಯ ಮಕ್ಕಳೇ, ನಾವು ತಿಳ್ಕೊಳ್ತೀವಿ ಅವನು ತುಂಬಾ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳಿ. We think the enemy is more stronger than you. ಆದ್ರೆ ಎನಿಮಿಗಿಂತ
ಕರ್ತನು ನಿಮ್ಮೊಳಗಿರೋನು ದೊಡ್ಡವನಾಗಿದ್ದಾನೆ. Hallelujah. We forget that God is more powerful and stronger than the forces of the ನೋಡಿ enemy. ವಾರ್ ಹೆಂಗ್ ಮಾಡೋದು ದೇವರು ಹೇಳ್ಕೊಡ್ತಾರೆ. See, God will teach the people how to make a war. ಒಂದು ಗುಬ್ಬಚ್ಚಿಯಾಗಿರೋ ಒಂದು ಇಸ್ರಾಯೇಲ್ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶವನ್ನ ನೋಡ್ತಾ ಇದೆ. And you know, the nation of Israel is the only nation on this planet that is surrounded by full of enemies. 60 ವರ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ. From 60 years they are fighting. ನಮ್ಮ ಜನ 60 ವರ್ಷದಲ್ಲಿ 4 ತಲೆಮಾರುಗಳು ರಿಟೈರ್ಡ್ ಆಗಿ ಮನೇಲಿ In ಕೂತಿರ್ತಾರೆ. 60 years, we Indians, we will ಸೈನಿಕರು. retire. We are soldiers will retire by 10 years and come back to house. 60 ವರ್ಷದಿಂದ ಯುದ್ಧ ನಡೀತಾ ಇದೆ, ಯುದ್ಧ ಮಾಡ್ತಾನೆ ಇದ್ದಾರೆ. From 60 years they are fighting and fighting and fighting. ಆಗ ಯುದ್ಧ ಮಾಡದೆ ಅವ್ರ ರಕ್ತದಲ್ಲಿ ಬಂದ್ಬಿಡಿದೆ So ಅವರಿಗೆ. the fighting and taking revenge is come in their blood. ದೇವರೇ ಅವ್ರಿಗೆ ಆ ವಾರಿಯರ್ಸ್ ಸ್ಪಿರಿಟ್ ಹಾಕಿದ್ದಾರೆ. Because God has Hallelujah. empowered them with the spirit of fight and ಯಾವಾಗ revenge. ದಾವೀದ ರಾಕ್ಷಸ ಹತ್ರ ಹೋಗ್ತಾನೆ ಅವನಿಗೆ ಆ ವಾರಿಯರ್ ಸ್ಪಿರಿಟ್ ಹಾಕಿದ್ದಾರೆ. Amen. ದೇವರು. David Hallelujah. went before Goliath, he had the DNA to fight against ಆ this. ಸ್ಪಿರಿಟ್ ಅವನಿಗೆ ಹಾಕಿರೋದ್ರಿಂದ ಆ ರಾಕ್ಷಸನ ತಲೆ ಕೆಳಗಾಗಿ Amen. ಮಾಡ್ತಾನೆ. Because he had the Hallelujah. DNA to fight against the Goliath. The same DNA was spread to every ಆ Israelite. ದಾವೀದ ಗೋತ್ರದಿಂದ ಬಂದ ಜನನೇ ಇಸ್ರಾಯೇಲ್ ಜನ. The Israelites Amen. are the people Hallelujah. who came from the seed of David. ನನ್ನ ಮಕ್ಕಳ ಎಲ್ಲಿಂದ ಎಲ್ಲಿವರೆಗೂ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಗಳು See, ಇಟ್ಕೊಂಡಿದ್ದಾರೆ you ವಾರಲ್ಲಿ. know the kind of weapons and the strategical plan the Israelites have. People are mesmerized to know how this small country can do so much. ಬಾಂಬ್ ಆಗಲಿ, ಡ್ರೋಮ್ ಆಗಲಿ, ಐರನ್ ಡ್ರೋಮ್ ಆಗಲಿ, ಬಾಂಬ್ ಆಗಲಿ, ನ್ಯೂಕ್ಲಿಯರ್ ವೆಪನ್ಗಳಾಗಲಿ, ಟೆಕ್ನಾಲಜಿ ಆಗಲಿ, ಸಾಫ್ಟ್ವೇರ್ ಟೆಕ್ನಾಲಜಿ ಆಗಲಿ, ಗೂಗಲ್ ಆಗಲಿ, ಫೇಸ್ಬುಕ್ ಆಗಲಿ, ಮೊಬೈಲ್ ಆಗಲಿ, ಎಲ್ಲ ಕ್ರೆಡಿಟ್ ಆ ಜನಕ್ಕೆ ಹೋಗುತ್ತೆ. All the Hallelujah. latest technologies that have come into this world, there is a brain power behind that. There are people of Israel. ಯಾಕಂದ್ರೆ ದೇವರ ಆಶೀರ್ವಾದ ಅವ್ರ ಮೇಲೆ ಬಲವಾಗಿದೆ. Because Hallelujah. the blessing of God is so greater on Praise them. The blessing of the Lord is on that nation, Amen. people. And the Hallelujah. blessing of God is so powerful on that nation. God has already promised, I will going to bless you and I will going to Amen. bless you and I will going to make your name great ಅಂತ And ಹೇಳಿದ್ದಾರೆ as he ಅಬ್ರಾಹ್ಮನಿಗೆ. promised in the Bible, he has said that I will make your name great. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದರೆ ನಿನ್ನನ್ನು ದೊಡ್ಡ ಜನಾಂಗವಾಗಿ Amen. ಮಾಡಿ ಈ Hallelujah. ದೇಶವನ್ನು ಆಶೀರ್ವಾದ ಮಾಡ್ತೇನೆ ಅಂತ Amen. ಹೇಳಿದ್ದಾರೆ. God spoke to Abraham. He said, I will make your name great. ನಿನ್ನ ದೊಡ್ಡ ಜನಾಂಗವಾಗಿ ಆಶೀರ್ವಾದವಾದ ರೂಪದಲ್ಲಿ ನಿನ್ನ ತಂದು ನಾನು ಮೇಲೆ ತಂದು ನಿಲ್ಲಿಸ್ತೀನಿ He ಅಂತ said, I ದೇವರು. will make your name great and raise your name above. ಬರ್ಲಿ ಒಂದು ಚಪ್ಪಾಳೆ ಅಪ್ಪನಿಗೆ. Amen. Hallelujah. Praise the Lord. Hallelujah. ಹಲ್ಲೆಲೂಯಾ. ಇದುವರೆಗೆ ಕಾಣದೇ ಇರೋ ಆಶೀರ್ವಾದಗಳನ್ನ ಕಾಣಕ್ಕೆ ದೇವರು ತರ್ತಾರೆ You will ಮಕ್ಕಳೇ. experience all great blessings which you have never experienced in life. ನಿಮಗೆ ಎಲ್ಲೆಲ್ಲಿ ವೈರಿಗಳಿದ್ದಾರೆ ಆ ವೈರಿಗಳು ಕುಗ್ಗಿಸಲ್ಪಡ್ತಾರೆ. All your enemies shall be before your feet. ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಈ ಜನರ ಎದೆ ಒಡೆದು ಹೋಗಿದೆ, ಇನ್ನು ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ. They say our enemies are being scattered and we don't have the power to fight ಆ against them. ಎಂಡಿಂಗಲ್ಲಿ ಒಂದು ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿ And ದೇವರಾಗಿದ್ದಾನೆ. look at her statement. She says, there is no God like you in the earth and in the heaven. ಅವಳು ಹೇಳ್ಬಿಡ್ತಾಳೆ, She says that. ನಿಮ್ಮ ಮನೆಯೊಳಗೆ ಬಂದಿದ್ದೀರಾ, ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಆದರೆ ನನ್ನನ್ನು ನೀವು ಡಿಸ್ಟ್ರಾಯ್ ಮಾಡಬಾರ್ದು. She says, I will share every information to you, but there is no harm on me. ಅವನು ಹೇಳಿದ್ನ ನೀನು ತುಂಬ ಪಾಪ ಮಾಡಿದ್ಯಾ, ತುಂಬ ವ್ಯಭಿಚಾರ ಮಾಡಿದ್ಯಾ, ನಿನಗೆ ಕ್ಷಮಾಪಣೆ ಇಲ್ಲವೇ ಇಲ್ಲ. Did the spies Huh? tell her that Illa. you are a prostitute? There is no forgiveness. God cannot forgive you. You will be destroyed. ಒಂದು ವೇಳೆ ಎರಡು ಪಾಸ್ಟ್ಗಳು ಹೋಗಿದ್ದ ಆ ಥರ ಹೇಳ್ಬಿಟ್ಟಿರೋರು. If our pastors would have gone, they would have said, you will never enter heaven because you are a ಎರಡು prostitute. ರೆವರೆಂಡ್ಗಳು ಎರಡು ಬಿಷಪ್ಗಳು ಹೋಗಿದ್ರೆ ಅವರು ಅವ್ರು If ಹೆಂಗೆ some bishops and ಹೇಳ್ಬಿಟ್ಟಿರೋರು. reverend would have gone, they would have said, you will never ever be forgiven by ಆದ್ರೆ God. ಇವ್ರು ಹೇಳ್ತಾರೆ, ಎದುರು ಬೇಡ, ನಮ್ಮ ದೇವ್ರು ನಿನ್ಗಿಂತ These ದೊಡ್ಡವರಾಗಿದ್ದಾರೆ. spies Hallelujah. tell, don't worry, God is with you. ನನ್ನ ದೇವ್ರು ನಿನ್ಗಿಂತ ದೊಡ್ಡವರಾಗಿದ್ದಾರೆ, Our God is greater than you. And he will save you. ಅವಾಗ ಹೇಳ್ತಾ, ಹೌದಾ ನೀನು ನಾನು ಸೇವ್ ಮಾಡ್ತಾರ, ಆಗ ನನ್ಗೆ ಗುರುತು ಕೊಡು ನೀನು. So she says, if God is going to save me, what is the indication? What is the symbol? Give me a symbol. She says, provide me a symbol that God can save me. ಅದಕ್ಕೆ ಹೇಳ್ತಾರೆ, ಆದ್ರಿಂದ ನೀವು ನನಗೆ ನಂಬತಕ್ಕದಕ್ಕೆ ಒಂದು ಗುರುತನ್ನು ಕೊಟ್ಟು ನಮಗೆ ದಯೆ ತೋರಿಸಿ, ನೀವು ನನ್ನ ತಂದೆ ಮನೆಯವರಿಗೆ ದಯೆ ತೋರಿಸಬೇಕು ಎಂಬುದಾಗಿ ಹೇಳ್ತಾಳೆ. She said, please show us some kindness to me and my family. ನನ್ನ ತಂದೆ ತಾಯಿಗಳನ್ನು, ಸಹೋದರ ಸಹೋದರಿಗಳನ್ನು ಆಗಿರೋ ಎಲ್ಲರನ್ನು ನಾಶ ಮಾಡದೆ ಉಳಿಸಿದ್ದಕ್ಕಾಗಿ ಕರ್ತನ ನಾಮದಲ್ಲಿ ಪ್ರಮಾಣ. Give me a true token that you will save alive my father, my mother, my brother, my sisters, and all they have, and deliver our lives from death. ಎಲ್ಲದಲ್ಲೂ ನಮಗೆ ದಯೆ ಕೊಡು, ನಮ್ಮ ಆಸ್ತಿಗಳ ಮೇಲೆ ಯಾವುದು ಕೈ ಇಡಬಾರ್ದು ನೀವು. You bring destruction, but nothing should happen to my family and me.
ಅವಳು ನೋಡಿದ್ರ ಶಿ ಇಸ್ ಅ ಸೌಲ್ ವಿನ್ನರ್ ಐ ಆಮ್ So ಟೆಲಿಂಗ್ ಯು I tell you that she is a soul winner. ಶಿ ಇಸ್ ಅ ಸಮಾರ್ಟಿಯನ್ ವುಮನ್ She's a Samaritan woman. ಶಿ ಹಸ್ ಎ ಮರ್ಸಿ ಆನ್ ಹಿಸ್ ಪೀಪಲ್ She has mercy on her people and ತನ್ನ family. ಜನರು ರಕ್ಷಣೆ ಹೊಂದಬೇಕು ಅಂತ ಆಸೆ ಪಡ್ತಾಳೆ ನೋಡಿ She Amen. thirsts that, Hallelujah. that we have to be saved. ನನಗೆ ಜನ ರಕ್ಷಣೆ ಹೊಂದಬೇಕು ಜನ ರಕ್ಷಣೆ ಕೊಡಿದ್ರೆ ನಾನು ಆಶ್ರಯ ಬರಬೇಕು ಅಂತ ಅವಳು ಹೇಳ್ತಾಳೆ She says, I need that token. ನನ್ನ ಪ್ರಿಯ ಮಕ್ಕಳೇ ಅವಳು ಹೇಳ್ತಾಳೆ ನನ್ನ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರಿಗೂ ಏನೂ ಹಾಮ್ ಮಾಡಬೇಡಪ್ಪ She ಈ says- ಸಿಟಿ ನೀವು ಅಳ್ಸಾಕಿ ಆದರೆ ನಾನು ನಿಮ್ಗೆ ದಯೆ ತೋರಿಸಿದ್ದೀನಿ ನನ್ನ ಮೇಲೆ ದಯೆ ತೋರಿಸು ಅಂತ She ಹೇಳ್ತಾಳೆ. says, I've given you more information. Let the city be destroyed, but not me, my brothers, my sisters, my family. No harm should come on us. ಅದಕ್ಕೆ ಅವ್ರು ಪ್ರಮಾಣ ಮಾಡ್ತಾರೆ So she asks for a token from them. 18ನೇ ವಾಕ್ಯ ಹೇಳುತ್ತೆ ಈಗೋ ನಾವು ಈ ದೇಶದಲ್ಲಿ ಪ್ರವೇಶ ಮಾಡುವಾಗ ನೀ ನಮ್ಮನ್ನು ಇಳಿಸಿದ ಕಿಟಕಿಗೆ ಒಂದು ಕೆಂಪು ಬಟ್ಟೆಯನ್ನು ಕಟ್ಟಬೇಕು ನಿನ್ನ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿರನ್ನು ಎಲ್ಲ ಬಳಗದವರನ್ನು ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು ಅದರಲ್ಲಿ ಯಾರಾದರೂ ಮನೆ ಬಿಟ್ಟು ಬೀದಿಗೆ ಬಂದರೆ ರಕ್ತ ಅಪರಾಧ ಅವರ ತಲೆ ಮೇಲೆ ಬರುವುದು ನಾವು ನಿರ್ದೋಷಿಗಳು ಆದರೆ ನಿನ್ನೊಡನೆ ಮನೆಯಲ್ಲಿರೋ ಎಲ್ಲರೂ ಮೇಲೆ ಕೈ ಹಾಕುವುದಾದರೆ ರಕ್ತ ಅಪರಾಧ ನಮ್ಮ ತಲೆ ಮೇಲೆ ಇರುವುದು See, in the 18th verse it So, says, see, amen. when we come into the land, you must tie a red scarlet cord in the window from which you let us down, and you must bring your father, your mother, your brothers, and all your father's household to your home. And it will be like this: whoever goes out of the doors of your house into the street, his blood will be on his head, and will be blameless. And whoever is with you in the house, his blood will be on your head. If a hand is laid on him, it will all be blessed and free. 21ನೇ ವಾಕ್ಯ ಡೀಲ್ ಫೈನಲ್ ಡೀಲ್ ಆಗತ್ತೆ And in the 21st verse, we see the final agreement. ಆಗ ಅವಳು ನಿಮ್ಮ ಮಾತಿನಂತೆ ಆಗಲಿ ಎಂದು ಹೇಳಿ ಅವರನ್ನು ಕಳಿಸಿದನು ಅವರು ಹೋದ ಮೇಲೆ ಒಂದು ಕೆಂಪು ದಾರದ ಬಟ್ಟೆಯನ್ನ ತನ್ನ ಕಿಟಿಕಿಗೆ ಕಟ್ಟಿದಳು And he Hallelujah. said, let it be accordingly to your word. And she sent them away, and they left. And she immediately tied a red scarlet cord in the window. ಯಾಕೆ ಕೆಂಪು ಬಟ್ಟೆ ಬರುತ್ತೆ Why is it resembling about a red scarlet? ಪಸ್ಕಾ ಹಬ್ಬ ಆಚರಿಸಬೇಕಾದ್ರೆ ಕೆಂಪು ರಕ್ತ ಹಾಕಿದ್ರು ಅವ್ರ ಮನೆ ಮೇಲೆ Because Hallelujah. when they celebrated the Passover, they put the blood of the lamb. ಅದು ಅನ್ಯ ದೇಶದಲ್ಲಿ ಇವರು ಪಸ್ಕಾ ಹಬ್ಬ ಆಚರಿಸಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ But she's in another nation. She cannot celebrate the ಪಸ್ಕಾ Passover. ಹಬ್ಬದ ಕುರಿ ಮರಿಯನ್ನು ಕುಯ್ಯಕ್ ಆಗ್ತಾ ಇಲ್ಲ She cannot slaughter a lamb. ಅದು ದೇವರು ನಂಬಿಟ್ಲು ಅವಳು But she believed in the Lord. ಪಸ್ಕಾದ ಕುರಿ ಮರಿ ಯೇಸು ಕ್ರಿಸ್ತನೇ ನಿಜವಾದ ದೇವರಂತ ನಂಬಿಟ್ಲು Believed that Hallelujah. Jesus is the Son of God. ಆ ದೇವರೊಬ್ಬರೇ ನದಿಗಳನ್ನ ಬತ್ತಿಸತಕ್ಕವನು ಸಾಗರಗಳನ್ನ Amen. ಬತ್ತಿಸತಕ್ಕವನು ಒಬ್ಬರೇ She Hallelujah. believed that He is the God who can divide the Red Sea into two. ನನ್ನ ಬಳಿ ರಕ್ತ ಇಲ್ಲ ಆದ್ರೆ ರಕ್ತಕ್ಕೆ ಅನುರೂಪವಾಗಿ ಕೆಂಪು ಬಟ್ಟೆ ನಾನು ಹಾಕ್ತೀನಿ She ನನ್ನ said, ಮೇಲೆ. I don't have Hallelujah. blood, but I have a red scarlet to tie. ನನ್ನ ಪ್ರಿಯ ಮಕ್ಕಳ ಕೆಂಪು ಬಟ್ಟೆ ತೋರಿಸ್ಬೇಕಾದ್ರೆ ಏನ್ ತೋರಿಸತ್ತದು ಯೇಸುವಿನ ರಕ್ತವನ್ನು The red ತೋರಿಸುತ್ತೆ scarlet shows Hallelujah. the blood of Jesus. ಇವತ್ತು ನಾವು ಹೊಸ ಒಡಂಬಡಿಕೆಯಲ್ಲಿ ಕೆಂಪು ರಕ್ತ ಅಂತ ಹೇಳ್ತೀವಿ ಅದು ಹಳೆ ಒಡಂಬಡಿಕೆಯಲ್ಲಿ ಆಲ್ರೆಡಿ ಸುವಾರ್ತೆ ಸಾರಲ್ಪಟ್ಟ Amen. ರಕ್ತ ತೋರಿಸಿದ್ದಾರೆ In the New Hallelujah. Testament we see the blood of Jesus and blood of Jesus, but in the Old Testament we see already the blood of Jesus has been preached. ಆಲ್ರೆಡಿ ಯೇಸು ಸ್ವಾಮಿ ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಆ ಸ್ಥಳಗಳಲ್ಲಿ ರಕ್ತ ಅಂತ Amen. In the Old Hallelujah. Testament we see Hallelujah. invisibly Jesus has done His work. ಆ ಕೋಟೆ ಕೆಳಗೆ ಬೀಳ್ಬೇಕಾದ್ರೆ ನನ್ನ ಪ್ರಿಯ ಮಕ್ಕಳು ಇಮ್ಯಾಜಿನ್ ಮಾಡ್ತೀರಾ ಇವಳು ಮನೆ ಇದ್ದ ಆ ಹೈಟಲ್ಲಿ ಆ ಮನೆ ಹೈಟಲ್ಲಿ ಅನಿಲ್ ಅವರೇ ಆ ಇಡೀ ಸೆಕ್ಷನ್ ಆಗಿ ನಿಂತ್ಕೊಂಡಿದೆ Look at that. When destruction came to the city, entire buildings and houses have been collapsed, except this one house of a prostitute. The wall Hallelujah. came crumbling down, but our house, So that true. section was completely stand still in that portion. The entire Amen. city, Hallelujah. our neighbors' houses, all the houses opposite and behind, everything has been crushed, ಎಲ್ಲ ಹೊರಗಡೆ except ಕರ್ಕೊಂಡ್ this one house being standing high on ಅವಳ top. ಮನೆ ಅವಳ ಆಸ್ತಿ ಅವಳ ಅಸೆಟ್ಟು ಅವಳ ಬೆಳ್ಳಿ ಅವಳ ಬಂಗಾರ ಒಂದು ಕೂಡ ಸೈತನ ಮುಟ್ಟಕ್ಕೆ Not ಆಗಲಿಲ್ಲ even Hallelujah. one penny of coin and gold and silver and asset could be touched by the devil. ಯಾಕಂದ್ರೆ ಮನೆ ಕಿಟಕಿ ಮೇಲೆ ಕೆಂಪು ರಕ್ತದ ಬಟ್ಟೆನ ಅವಳು Because ಹಾಕಿದ್ಲು Amen. she Hallelujah. tied a red scarlet on the Praise window. ಕೆಂಪು ರಕ್ತದ ಬಟ್ಟೆನ ಮಾತ್ರ ಹಾಕಿಲ್ಲ ಆ ಬಟ್ಟೆ ಮೇಲೆ ಅವಳ ವಿಶ್ವಾಸ ಇಟ್ಟು ಯೇಸು Amen. ಒಬ್ಬರೇ ದೇವರ ಅಂತ ಹೇಳಿ Hallelujah. She just did So not amen. tie a red scarlet on the window, but she believed that this is a true living God. ಅದಕ್ಕೆ ದೇವ್ರು ಹೇಳ್ತಾರೆ ಏಸಪ್ಪ ಯಾಜಕರುಗಳಿಗೆ ಆ ಕೊಂಬನ್ನ ತೆಗೆದುಕೊಂಡು ಊದಕ್ಕೆ ನೀವು ಸ್ಟಾರ್ಟ್ ಮಾಡಿ That's why we see how Sixth God chapter. tells these priests to take the trumpets of the ram, horns of the ram, and blow it louder. 3ನೇ ವಾಕ್ಯದಲ್ಲಿ ಹೇಳುತ್ತೆ 7 ಮಂದಿ ಯಾಜಕರುಗಳು
ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ 7 ದಿವಸ ಆ ಪಟ್ಟಣನ 7 ಬಾರಿ See, ಸುತ್ತಬೇಕು. on the seventh day you must go around the city 7 times, and the priest must blow with the trumpets. ಆಗ ಟ್ರಂಪೆಟ್ ಅಂದ್ರೆ ಏನು? ಆ ತುತ್ತೂರಿ ಅಂದ್ರೆ ಶೋಫರ್ ಅಂತ ಹೇಳ್ತಾರೆ. ಶೋಫರ್ ಅಂದ್ರೆ ಇಬ್ರು ವರ್ಡ್ ಅದು. Shofar is a Hebrew word of trumpet. ಆ ಟಗರನ್ನ ಶೋಫರ್ ಹೇಗೆ ಟಗರು ಕೊಂಬು ಹೆಂಗ್ ಸಿಗತ್ತೆ? See, where do you find the ram's horns? ಹಂಗೆ ಕಿತ್ಕೊಳಕ್ಕಾಗತ್ತಾ? You cannot just snatch it from it. ಒಂದು ಅದನ್ನ ಕೊಲ್ಸ್ಬೇಕು ನಾವು. One thing, you must kill the ram. ಕೊಂದಿದ ಮೇಲೆ ಏನ್ ಮಾಡೋರು? ಆ ಕೊಂಬನ್ನ ತೆಗೆದು ಆ ತಲೆಯಿಂದ ಕೊಂಬನ್ನ ಸಪರೇಟ್ ಮಾಡಿ ಆ ಕೊಂಬನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತೊಳೆದು ಲಾಸ್ಟ್ ಅಲ್ಲಿ ಒಂದು ಪಿನಾಕಲ್ ಅಲ್ಲಿ ಒಂದು ತೂತು ಮಾಡಿ ಅದರಿಂದ ಬಾಯಲ್ಲಿ ಹಿಡ್ಕೊಂಡು ಅವರು ಊದಕ್ಕೆ ಸ್ಟಾರ್ಟ್ ಮಾಡಿ. After the ram is slaughtered, they used to clean out the flesh, remove the ram, remove the horns of the ram from the head, cleanse it, sanctify it, and then they made an instrument where they could blow the trumpet. ಅದು ಊದಬೇಕಾ ಏನ್ ತೋರ್ಸತ್ತೆ? ರಾಮ್ ಈಸ್ ಡೆಡ್, ರಾಮ್ ಈಸ್ ಡೆಡ್, ರಾಮ್ ಈಸ್ ಟಗರು ಸತ್ತು ಹೋಯ್ತು ಅಂತ ಊದೋದು ತೋರ್ಸತ್ತೆ. Each time when they blow the trumpet, they are saying, they're emphasizing that the ram is dead, the ram is dead, and the ram is dead. That means they are proclaiming the death of the Lord Jesus Christ. Indirectly they are proclaiming the death of Christ. ಯೇಸು ನಮಗಾಗಿ ಸತ್ತಿದ್ದಾರೆ, ಯೇಸು ನಮಗಾಗಿ ಸತ್ತಿದ್ದಾರೆ ಎಂಬ ತುತ್ತೂರಿ ಶಬ್ದ They are ಊದಲ್ಪಡುತ್ತೆ. emphasizing that Jesus has died for us on the cross for us. ಅಂದ್ರೆ ಅವರು ಊದಬೇಕಾದ್ರೆ ಎಲ್ಲ ಅಂಧಕಾರದ ಶಕ್ತಿಗಳ ಮೇಲೆ, ಸೈತಾನನ ಕೋಟೆಗಳ ಮೇಲೆ ಅದು ಉರುಳಲ್ಪಟ್ಟ ಒಂದು ಗಲಿಬಿಲಿ ಉಂಟಾಗತ್ತೆ. Then the horns of the rams are blown in the form of trumpet. The Satan is confused, trembled, and destroyed. And ಸೈತಾನ ಕೋಟೆ ತಲೆ ಕೆಳಗಾಗಿ ಕೆಳಗೆ ಬೀಳುತ್ತೆ. And the fortress of the Jericho shall collapse. There will be a confusion in the enemy campus people of God. There is a confusion due to the sound of the trumpet. ವೈರಿಗಳ ಕೋಟೆಯಲ್ಲಿ, ವೈರಿಗಳ ಢೇರಲ್ಲಿ, ವೈರಿಗಳ ಅರಮನೆಯಲ್ಲಿ ಒಂದು ದೊಡ್ಡ ಗಲಿಬಿಲಿ ಉಂಟಾಗತ್ತೆ. There is a thunder and lightning when the sound of horns are being shouted. ಅದಕ್ಕೆ ಅದು ಓದಬೇಕಾದ್ರೆ, ಅದು ಊದಬೇಕಾದ್ರೆ ಏನ್ ತೋರಿಸುತ್ತೆ ಅಂದ್ರೆ ಅದು ಜಯದ ಶಬ್ದವಾಗಿ, ಅದು ಆಚರಣೆ ಶಬ್ದವಾಗಿ. When the trumpet is blown, it shows that the victory has come. It's the sound of victory and the sound of celebration. It is a sound of victory and sound of And celebration. also it's the sound of faith. ನನ್ನ ಮಕ್ಕಳೇ, Also it is a sound of faith. ನಂಬಿಕೆಯ ಊದುವಿಕೆ, ನಂಬಿಕೆಯ ಜಯ, ನಂಬಿಕೆಯ ಆಶೀರ್ವಾದ ಅದು. It shows the sound of festival, the sound of victory. That is a symbolical presentation of the Lord, our Lord Jesus That Christ. is a symbol of how God is powerful. ಆಗ ಯೇಸುವಿನ ರಕ್ತ, the blood was given as a payment for your The victory. blood was shed as a payment for all your sins that we made. ನಿನ್ನ ಎಲ್ಲಾ ಜಯಕ್ಕಾಗಿ ದೇವರು ಒಂದು ಬೆಲೆಯನ್ನ ನಾಬಿಟ್ಟವ್ರೆ. ಅಪ್ಪ ಶಿಲುಬೆ ಮೇಲೆ God ಕೊಟ್ಟಿದ್ದಾರೆ. paid the Hallelujah. price, the penalty for your sins and mine. 2,500 ವರ್ಷದ ನಂತರ ಯೇಸು ಕ್ರಿಸ್ತ ಬರಬೇಕಾದ್ರೆ ಆಗ್ಲೇ ಒಳಗೆ ಬಿಡಬೇಕಲ್ಲಿ ಯೇಸು ಕ್ರಿಸ್ತರ ಆ ಮರಣವನ್ನ ಅವ್ರು Amen. ಊದಕ್ಕೆ Even ಸ್ಟಾರ್ಟ್ ಮಾಡಿ. Hallelujah. 2025 years, they blew the trumpet of victory and trumpet of festival. ಆಗ ಅವ್ರು ಊದಬೇಕಾದ್ರೆ ಏನ್ ತೋರ್ಸತ್ತಂದ್ರೆ ಅದು ಜಯದ ಶಬ್ದ ಮತ್ತು ಆಚರಣೆ That ಶಬ್ದ. sound of trumpet represents the sound of festival, Celebration. the celebration of festival and celebration of victory. ಅದು ನಮ್ಮ ಜೀವನದಲ್ಲಿ ಎಂದೆಂದಿಗೂ ಜಯವನ್ನ ಕೊಡತಕ್ಕ ಶಬ್ದವಾಗಿ It ಹೋಗುತ್ತೆ. shows that this is going to give us victory forever. ಆ ಜಯವನ್ನು ಯಾವಾಗ ತರ್ತಾರೆ ದೇವರು? ನಿಮ್ಮ ಮಕ್ಕಳು ಯಾವಾಗ ಯೇಸು ಕ್ರಿಸ್ತನ ಆ ನಾಮದಲ್ಲಿ ಯೇಸುವೇ ಅಂತ ಹೇಳ್ಬೇಕಾದ್ರೆ, Amen. ಯೇಸುವೇ ಅಂತ ಹೇಳ್ಬೇಕಾದ್ರೆ ನೀ ತುತ್ತೂರಿ ತಗೊಂಡು ಪಪ 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 ಊದಕ್ಕೆ ಆರಂಭ When ಮಾಡಿ. you blow the Hallelujah. trumpet, you're saying, Lord, there is victory in the name of Jesus. ಒಂದು ಟಗರು ಸತ್ತಿದ ಮೇಲೆ ಆ ಒಂದು ಕೊಂಬನ್ನು ಎತ್ಕೊಂಡು ಊದಕ್ಕೆ ಸಾಧ್ಯ. Once the ram is slaughtered or dead, then itself you can take the horns of it and blow the trumpet. ಹಾಗೆ ಯೇಸು ಸತ್ತಿದ ಮೇಲೆ ಅವರ ಮರಣವನ್ನ ಒಂದು ಸಿಂಬಾಲಿಕ್ ಆಗಿ ಎತ್ಕೊಂಡು ನಮ್ಮ ಹೃದಯದಲ್ಲಿ ವಿಶ್ವಾಸವಿಟ್ಟು ಆ ನಂಬಿಕೆಯಿಂದ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಅ ಸೌಂಡ್ ಆಫ್ ವಿಕ್ಟರಿ and a sound of celebration. And people of because of God. the death of Jesus on the cross of Calvary, we are all blowing the horns Amen. of trumpet saying, Lord, you are died, you are raised up, and you are seated at the right hand of the Father. ಅದಕ್ಕೆ ದೇವರ ಯಾಜಕರಿಗೆ 7 ತುತ್ತೂರಿಗಳನ್ನ ತಗೊಂಡು ಹೋಗ್ಬೇಕು ಅಂತ. That's why we see 7 priests carrying 7 trumpets and blowing the horns. 7 ಅನ್ನೋದೇನಂದ್ರೆ ಇಟ್ಸ್ a number of perfection. The 7 God is going to end every of your problem. The 7 Hallelujah. shows that God is going to end all your problems. ಇಡೀ ಪ್ರಪಂಚದಲ್ಲಿ 7 ದಿನದ ಒಳಗೆ ಸಕಲ ಸೃಷ್ಟಿಯನ್ನ ಪರ್ಫೆಕ್ಟ್ ಆಗಿ ಮುಗಿಸಿ ಆತನು ರೆಸ್ಟ್ ತೆಗೆದುಕೊಂಡು ವಿರಾಮ ತೆಗೆದುಕೊಂಡ್ರು. See, during the creation of the world, God
created everything, but on the seventh day He took rest. ಆಗ ನಿನ್ನ ಜೀವನದಲ್ಲಿ ದೇವರು ಒಂದು ಜಯ ತರಬೇಕಾ, ಒಂದು ಸೆಲೆಬ್ರೇಷನ್ ತರಬೇಕಾ, ಆಚರಣೆ ತರಬೇಕಾ, ನೀನು ಯೇಸು ನಾಮನ ತೆಗೆದು ಊದಬೇಕು So do you ಮಕ್ಕಳೇ. want God to bring victory, celebration into your life? Then rise up, take your horns, blow the trumpet and say, Lord, the victory is mine. ಎಲ್ಲಾ ದಿನಗಳಲ್ಲಿ ಜಯ ನನ್ನದು 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 ಅಂತ Say, ಹೇಳಕ್ಕೆ the ಆರಂಭ victory ಮಾಡಬೇಕು. is mine every day. ಎಲ್ಲಾ ದಿನಗಳಲ್ಲಿ ದೇವರೇ ನಿನ್ನ ಜಯದಲ್ಲಿ ನಾನು ನಡೀತೀನಿ, Hallelujah. ಆಶೀರ್ವಾದ ನನ್ನದು ಅಂತ ಅರಿಕೆ ಮಾಡಿ. Hallelujah. ಹಲ್ಲೆಲೂಯಾ. Hallelujah. ನನ್ನಯ ಜೀವಿತ ಪಾದಕ್ಕೆ ಎರಗುವೆನು, ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಎರಗುವೆನು, ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಎರಗುವೆನು, ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು, ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು, ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಆರಾಧನೆ 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 ದೇವದೂತರು ಸ್ತುತಿಸುವರು, ನಿನ್ನ ಕೆಳಗೆ ಆರಾಧಿಸುವರು, ದೇವದೂತರು ದೇವದೂತರು ಸ್ತುತಿಸುವರು, ನಿನ್ನ ಕೆಳಗೆ ಆರಾಧಿಸುವರು, ದೇವದೂತರು ಸ್ತುತಿಸುವರು, ನಿನ್ನ ಕೆಳಗೆ ಆರಾಧಿಸುವರು, ದೇವದೂತರು ಸ್ತುತಿಸುವರು, ನಿನ್ನ ಕೆಳಗೆ ಆರಾಧಿಸುವರು. ಶೋಧನು ಶೋಧನು ಪರಿಶುದ್ಧನೆಂದು ನಿನ್ನನ್ನು ಆರಾಧಿಸುವರು, ಶೋಧನು ಶೋಧನು ಪರಿಶುದ್ಧನೆಂದು ನಿನ್ನನ್ನು ಆರಾಧಿಸುವರು, ಶೋಧನು ಶೋಧನು ಪರಿಶುದ್ಧನೆಂದು ನಿನ್ನನ್ನು ಆರಾಧಿಸುವರು. ಆರಾಧನೆ 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 ಆರಾಧನೆ
ಎಷ್ಟು ದೊಡ್ಡದಾದ್ರೂ ಕೂಡ ಯೇಸು ನಾಮ ಅದಕ್ಕಿಂತ ದೊಡ್ಡದಾಗಿದೆ. Amen. No matter Hallelujah. how big the fortress is, the name of Jesus is more stronger and greater than everything. ಆಗ ಮುಂದ್ಗಡೆ 7 ಯಾಜಕರು ಊದ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಊದ್ತಾ ಇದ್ದಾರೆ? ವಾಟ್ ದೇ ಆರ್ ಬ್ಲೋಯಿಂಗ್? ಓಲ್ಡ್ ಟೆಸ್ಟಮೆಂಟ್ ಇಲ್ಲಿ ಬ್ಲೋ ಅಂದ್ರೆ when they're blowing in the Old Testament, in the time of Old Testament, when the people and the priests, when they're blowing, means that's a sign of victory. Amen. Hallelujah. ಅದು ಜಯದ ಶಬ್ದವಾಗಿದೆ. In the Old Testament, when you see the priests blowing the trumpets, it is a symbol, an indication of victory. It's a sign of victory. It's a sound of victory. It is a and sound, a sound of celebration. A symbol, a celebrational victory. Sound of celebration, sound of victory, sound of faith ಅಂತ ಹೇಳ್ತಾರೆ It ಅದಕ್ಕೆ. is called the sound of victory and ಹಳೆ celebration. ಒಡಂಬಡಿಕೆಯಲ್ಲಿ ತುತ್ತೂರಿ ತೆಗ್ದಾಗಲ್ಲ ಏನ್ ತೋರಿಸ್ತಾ ಇದ್ರು ದೇವರು ಅವನಿಗೆ ಜಯ ಸಿಗತ್ತೆ ಅಂತ. Every time Hallelujah. in the Old Testament, you take a horn, you blow the trumpet, it is a sign that you are going to get a victory. ಆ ತುತ್ತೂರಿ ಎಲ್ಲಿಂದ ಸಿಕ್ತು? ಟಗರು ಸತ್ತಿದ್ದಕ್ಕೆ ಸಿಕ್ಕಿದೆ ನಿನಗೆ. Amen. They got that horn because of slaughtering the lamb. Because the lamb has died, the ram has died. Out of the ram, the horn has been taken by its head. Because an animal has died, a ram has died, that's how they could get the horn. ಆಗ ಬ್ಲೋ ಮಾಡಬೇಕಾದ್ರೆ ಏನು ಹೇಳುತ್ತೆ? ಆನಿಮಲ್ ಟಗರು ಸತ್ತಿದೆ, ಟಗರು ಸತ್ತಿದೆ Amen. ಅಂದ್ರೆ ಯೇಸು ಜಯ ನಮಗಾಗಿ ಕೊಟ್ಟಿದೆ. ಸತ್ತಿದ್ದಾನೆ. ಜೀಸಸ್ ಹಸ್ ಡನ್ ಎವ್ರಿಥಿಂಗ್, ಜೀಸಸ್ ಹಸ್ ಡನ್ ಎವ್ರಿಥಿಂಗ್ ಅಂತಾನೆ ಅದನ್ನ ಪ್ರಸಂಗ. That's how, Hallelujah. even in the New Testament, we see the death of Jesus, the burial of Jesus, the resurrection of Jesus. It indicates that through the blood, the victory has been given. And whenever you say Jesus, you're remembering the victory of Jesus. So not only the horn is blowing, before the horns, even the ark also moving. And Praise the before Lord. the horns were Hallelujah. blown, even we see the ark of God moving. ಒಡಂಬಡಿಕೆಯ ಆ ಒಂದು ಕೊಂಬನ ಮಾತ್ರ ಊದ್ತಾ ಹೋಗ್ತಾ ಇಲ್ಲ, ಆ ಕೊಂಬಿನಿಂದಗಡೆ ಏನ್ ಬರ್ತಾ ಇದೆ? ದ ಆರ್ಕ್ ಇಸ್ ಮೂವಿಂಗ್. Hallelujah. ಆ ಮಂಜೂಷದ ಪೆಟ್ಟಿಗೆ ಅವ್ರ ಮುಂದೆ ಟ್ರಾವೆಲ್ ಮಾಡ್ತಾ Amen. ಇದೆ. Not only they are blowing the trumpets, as they are blowing and moving, even the ark of the covenant is moving among them. So it means the ark entered the Jericho. That means the ark of God has entered the Jericho. In the New Testament, again, the second time, the ark was entered in the form of Jesus. In the New Amen. Testament, we Hallelujah. see how the ark of God entered through Jesus. There also a man was blowing the horn. And- Oh, the son of David, Amen. have mercy on me. There also we Hallelujah. see how that man was blowing trumpets saying, "Oh, son of David, have mercy on me." When the horn was blown, immediately Jesus was stopped there. And he was crying for and crying saying, "Oh, son of David," Jesus stopped there. ಯಾಕಂದ್ರೆ ಯಾವಾಗೆಲ್ಲ ನೀ ತುತ್ತೂರಿ ಶಬ್ದ ಊದ್ತೀಯ, ಖಂಡಿತವಾಗ್ಲೂ ನಿನ್ನ ಜಪ, ನಿನ್ನ ಪ್ರಾರ್ಥನೆ ದೇವರು Every ಕೇಳಬೇಕು. time Amen. you Hallelujah. cry and say Jesus and Jesus, he says he'll stop for you and he'll come to you. ಕಿರಣ್ ಅವರೇ, ಪ್ರತಿಯೊಂದು ಬಾರಿ ತುತ್ತೂರಿ ನೀ ಬಾಯಲ್ಲಿ ಇಡ್ಬೇಕಾದ್ರೆ, ಯೇಸು ನಾಮ ಹೇಳ್ಬೇಕಾದ್ರಲ್ಲ, Amen. ಆ ಯೇಸು ನಾಮ ಹೇಳ್ಬೇಕಾದ್ರಲ್ಲ ನೀ ತುತ್ತೂರಿ ಊದ್ತಾ ಇರ್ತೀಯ. Hallelujah. Every time you tell the name of Jesus, you are blowing the horns of celebration. ದೇವರು ಯೋಶುವಾಗ ಹೇಳಿಲ್ಲ, go and just check how many meters that fault, how many strong it is, what kind of pillar it is there, go and just check ಮಾಡ್ಕೊಂಬ ಅಂತ ಹೇಳಿಲ್ಲ. God never instructed Joshua. He never said, "Go and check the width, go and check how huge it is, what kind of cement they have used, what kind of iron rods they have used, so that I can destroy it easily." The bigger they are in faint, the Lord says, the brighter and greater God gives the victory. The bigger the giant, the faster they will fall. ಎಷ್ಟು ದೊಡ್ಡ ಕೋಟೆ ಅಂತ ನೀನು ನೋಡಬೇಡ, ಆ ಕೋಟೆಗಿಂತ ದೊಡ್ಡವನ ನಾನಿದ್ದೀನಿ ಮಗಳೇ He ಅಂತ ಹೇಳ್ತಾರೆ. says, "Don't see how big the wall of Jericho is. I am more greater than that." ಈಗ ಯೇಸು ಅನ್ನುವಂತ ನಾಮದಿಂದ ಆ ಒಡಂಬಡಿಕೆ ಪೆಟ್ಟಿಗೆ ಎರಿಕೋ ಕೋಟೆಯಲ್ಲಿ ಸುತ್ತುತ್ತಾ ಇದೆ. Just round the wall through my name. ನಿಮ್ಮನ್ನು ಮುಚ್ಚಿದ ಗೋಡೆಗಳು ಕೆಳಗೆ ಉರುಳುತ್ತೆ. He said the wall will collapse. ನಿಮ್ಮನ್ನು ಮುಚ್ಚಿದ ದರಿದ್ರಗಳ ಗೋಡೆಗಳು ಮುಚ್ಚಲ್ಪಡುತ್ತೆ. The wall of poverty will collapse. The wall will crumbling down to the ground. The wall of all kind of sickness will collapse. ನಮ್ಮ ವ್ಯಾಧಿ ಅನ್ನುವ ಗೋಡೆಗಳು ಕೆಳಗೆ ಬೀಳುತ್ತೆ. Wall of Amen. diseases will Hallelujah. collapse. ಭಯ ಅನ್ನುವ ಗೋಡೆಗಳು ಕೆಳಗೆ ಬೀಳುತ್ತೆ. Wall of Hallelujah. fear will collapse. ಬಡತನ ಗೋಡೆಗಳು ಕೆಳಗೆ ಬೀಳುತ್ತೆ. Amen. Wall of poverty will Hallelujah. collapse. ಬಂಜೆತನ ಅನ್ನುವ ಗೋಡೆಗಳು ಕೆಳಗೆ ಬೀಳುತ್ತೆ. Wall of barrenness will collapse. ಸೋಲು ಅನ್ನೋ ಗೋಡೆಗಳು ಕೆಳಗೆ ಬೀಳುತ್ತೆ. Wall of defeat shall collapse. ಇದುವರೆಗೆ ನೀನು ನೋಡದೇ ಇರುವ ಎಲ್ಲಾ ಗೋಡೆಗಳನ್ನ ದೇವರು ತಳ್ಳಿ ಕೆಳಗೆ God ಹಾಕ್ತಾರೆ. says, "I'm going to destroy every walls that has attacked your life." The fortress where you are imprisoned in poverty or sickness, all walls will crumbling down. It says, every wall shall collapse and come before your feet. ಎಲ್ಲ ಕೆಳಗೆ ತಳ್ಳಲ್ಪಡುತ್ತೆ. Will come before your feet. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಗೋಡೆ ಆ ವಾರ್ ಮಾಡಕ್ಕೆ ಹೋದಾಗ ಯಾರಿಗಾದ್ರೂ ಒಬ್ಬರಿಗೆ ಗಾಯ ಆಯ್ತಾ ಅನಿಲ್ ಅವರೇ? Do you read in the Bible where anyone injured
Brother, one stone has fallen down, brother. I put a bandage here, brother. And And the even bandage say, ಹಾಕೊಂಡ್ರ? I got hurt to my knees, legs, hands. ಕೋಟೆ ಕೆಳಗೆ ಬಿದ್ದಾಗ ಹೀಗೆ ಕೋಟೆ ಕೆಳಗೆ ಬಿದ್ದಾಗ ಇಸ್ರಾಯೇಲಲ್ಲಿ 400 ಜನ ಸತ್ತು ಹೋದ್ರಂತ ಇದೆಯಾ? Did you hear any news that 400 Israelites were injured when the wall of Jericho collapsed? कोई भी नहीं मर गया. None were injured. None were Hallelujah. dead. किसको भी नहीं ಡ್ಯಾಮೇಜ್ हो गया. Nothing happened to ಯಾರಿಗೂ anyone. ಡ್ಯಾಮೇಜ್ ಆಗಲಿಲ್ಲ, ಯಾರು ಸಾಯಲಿಲ್ಲ, ಯಾರಿಗೂ ದುಃಖ ಆಗಲಿಲ್ಲ, No damage, Hallelujah. no cry, no fear. ಯಾರಿಗೂ ತೊಂದರೆಗಳಾಗಲಿಲ್ಲ, No casualties at all. ಯಾರಿಗೂ ಗಾಯ ಆಗಲಿಲ್ಲ, No Amen. injuries at all. ಯಾರು ಭಯ ಪಡಲಿಲ್ಲ, No Amen. fear at all. ಯಾರ ಕೈಯಲ್ಲೂ ಆಯುಧ ಇಲ್ಲ. Amen. Nothing. No one had any weapon. That is the greatest miracle. That was the Hallelujah. greatest miracle that happened. ರೇಚಲ್ ಅವರು ಯಾರ ಕೈಲೂ ಆಯುಧ, there was no one single weapon in the hand of They Israel. didn't have one weapon, no gun, no bun, nothing. But Bible says no weapon will form against you shall prosper. Hallelujah. But the Bible says, no weapon Hallelujah. formed against you shall prosper. ಅದಕ್ಕೆ ಅರ್ಥ ಇದ್ದಿದ್ದು ಒಂದೇ ಒಂದು ಆಯುಧ, ಯೇಸುವಿನ ನಾಮ. They had only one Hallelujah. thing, that was the blood of Jesus. ಆ ನಾಮ ಹೆಂಗಿಟ್ಕೊಂಡಿದ್ರು? ತುತ್ತೂರಿ ಊದ್ತಾ ಇದ್ರು, ತುತ್ತೂರಿ ಊದ್ತಾ ಇದ್ರು ಅವರು. ಆ ತುತ್ತೂರಿ ಊದ್ಬೇಕಾದ್ರಲ್ಲ, they were proclaiming the death and the burial and the resurrection of our Lord Every time Jesus. they were blowing it, they were remembering the blood of Jesus. ನನ್ನ ಪ್ರಿಯ ಮಕ್ಕಳು, ಹೀಗೆ ಕೋಟೆ ತಾನಾಗೆ ಕೆಳಗೆ ಬಿದ್ದು ಹೋಯ್ತು. That's how the wall of Jericho collapsed. ಹೇಗೆ ಸೌಂಡ್ ಬಂದಿರಬೇಕದು, ಹೇಗೆ ಸೌಂಡ್ ಬಂದಿರಬೇಕದು, ಹೇಗೆ ಕೆಳಗೆ ತಳ್ಳಲ್ಪಟ್ಟಿರ್ಬೇಕದು. How did the sound emerge? What kind of sound would have ಹೇಗೆ- erupted when the wall of Jericho ಅಷ್ಟು fell? ದೊಡ್ಡ ಕೋಟೆ ಬೀಳ್ಬೇಕಾದ್ರೆ ಎಂತ ಮಾತರದ ಶಬ್ದ What ಆಗಿರ್ಬೇಕು. kind of a earthquake would have happened? ಯಾವಾಗ ಅವ್ರಿಗೆ ಎದೆ ಹೊಡೆದೋಯ್ತು, ದೇವ್ರು ಆಲ್ರೆಡಿ ಅವನ ಅರ್ಧ ಕ್ರಿಪಲ್ ಮಾಡ್ಬಿಟ್ರು. Their hearts were destroyed. Almost they were crippled. ಅಪ್ಪ ಹೇಳಿದ್ರು, ಆಯ್ತು ನಿನ್ ಮುಗಿದ್ದು ಕತೆ, ಇನ್ ಕೋಟೆ God ಕೆಳಗೆ said, ಬೀಳ್ಸೋದು your ಒಂದೇ ಕತೆ. time is over. You will be destroyed. ಫಸ್ಟ್ ದೇವ್ರನ್ನ ಪ್ಯಾರಲೈಸ್ ಮಾಡ್ಬಿಡ್ತಾರೆ. First thing is God paralyzed them. ನೆಕ್ಸ್ಟ್ ಅವ್ರು ಹೇಳ್ತಾರೆ, ನನ್ನ ಮಗಳು ಬರ್ತಾಳೆ ಇವಾಗ, Second thing, my daughter is going to come. ಮೇರಾ ಬೇಟಿ ಇದಾರೆ, My daughter is coming. ಸಾತ್ Hallelujah. ಪರ್ಫೆಕ್ಷನ್ ನೋಡ್ರೆ ಆರೆ. She will come there to you, And her rounds will make you to go down. and her rounds will make you come down. ದೇವ್ರ ಕೈ ಬಂದು ತಳ್ಳಿಲ್ಲ, ನೀವು ಸುತ್ರಿ ಮಿಕ್ಕಿದ ಕೋಟೆ ಬೀಳಿಸ್ತೀರ ಅಂತಾರೆ. God said, you just round around, I'll take care of the rest. ಇವಾಗ ನಿಮ್ಮ ಎನಿಮಿಗಳಿಗೆಲ್ಲ ಆಲ್ರೆಡಿ ದೇವರು ಲಕ್ಕ ಹೊಡಿಸ್ಬಿಟ್ಟಿದ್ದಾರೆ. Already your enemies are crippled. ಆಲ್ರೆಡಿ ಯುವರ್ ಎನಿಮೀಸ್ ಹ್ಯಾವ್ ಬಿನ್ ಪ್ಯಾರಲೈಸ್ಡ್ They ನೌ. have been paralyzed now. ಅವ್ನು ಚಿಕ್ಕಪ್ಪ ಆಗ್ಲಿ, ದೊಡ್ಡಪ್ಪ ಆಗ್ಲಿ, ಮಾಮ ಆಗ್ಲಿ, ಮಚ್ಚ ಆಗ್ಲಿ, ಯಾವನೇ ಆಗ್ಲಿ, No problem. You might be ವಾಮಾಚಾರ ಮಾಡೋ your mama ಮಂತ್ರವಾದಿನೇ or ಆಗ್ಲಿ, macha, your brother or sister. Don't worry. ಅವನು ಯಾರು ನಿನ್ನ ಮುಂದೆ ನಿಲ್ಲೋದಿಲ್ಲ. He cannot stand before you, my friend. ಅವನು ಅವನ ಹೆಂಡತಿ ಮಕ್ಕಳು ಎಲ್ಲ ಅಳೆದು ಹೋಗ್ತಾರೆ. He and his family shall be shattered. ಕಾರಣ ಯೇಸು ನಾಮಕ್ಕೆ ವಿರೋಧವಾಗಿ ಬರೋರು ಎಲ್ರಿಗೂ ಹೀಗೆ ಕೋಟೆ ಸಮೇತ ಕೆಳಗೆ ಬೀಳ್ತಾರೆ. All these enemies shall be shattered. ಅವರೆಲ್ಲ ಕೆಳಗೆ ಬಿದ್ದು ನಾಶವಾಗಿ ಹೋಗ್ತಾರೆ. They will be shattered. They will fall down before you. ನನ್ನ ಪ್ರಿಯ ದೇವ ಮಕ್ಕಳು, ಎಷ್ಟು ದೊಡ್ಡ ಜಯ ದೇವ್ರು ಕೊಡ್ತಾರೆ. Look at the great victory God gives. ಅದೇ ರೀತಿನೇ ಇವತ್ತು ಕಲ್ವಾರಿ ಶಿಲ್ಬೆ ದೇವರೆಲ್ಲ ಮಾಡಿ ಮುಗಿಸಿದ್ದಾರೆ. ಜಸ್ಟ್ ವಿ How ಸೆಡ್, ದೇವರೇ God has finished His work, Hallelujah. completed on the cross. ಮ್ಯಾಜೆಸ್ಟಿಯಾಗಿ ಮೆಸ್ಮನೈಸ್ ಆಗುವಷ್ಟು ಮಟ್ಟಿಗೆ ರಕ್ಷಣೆಯ ಮಾರ್ಗ ಅವರು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾಡಿ See ಮುಗಿಸಿದ್ದಾರೆ. how great and powerful is our Lord Jesus. ಅದನ್ನ ಹೆಂಗ್ ಸ್ವೀಕಾರ ಮಾಡಿದ್ವಿ? ಒಂದು 50 ಲಕ್ಷ ಕೊಟ್ಟೆವ ದೇವರಿಗೆ. Did you pay 50 lakhs to Jesus and accept the ಒಂದು 2 ಕೋಟಿ ರಿಜಿಸ್ಟ್ರೇಷನ್ ಮಾಡಿದ್ರಾ? salvation? Or did you give a 2 crore asset bill and took the salvation? You did not paid anything for your You didn't have to salvation. pay anything for the He salvation. already paid everything on the cross of Jesus, Calvary by hallelujah. the Paid atonement of his blood. Everything on the cross of Calvary for you and me. ಅದನ್ನ ನೀನು ನಂಬಿ ತುತ್ತೂರಿ ಊದೋದಂದ್ರೆ ನೀನು ಅದನ್ನ ಅರಿಕೆ ಅಂತ ಹೇಳ್ತಾರೆ. Blowing the trumpets means you are confessing about Jesus. ಅದಕ್ಕೆ ಹೇಳ್ತಾರೆ, ಐ ಆಮ್ ದಟ್ ಐ ಆಮ್ ಯಾವೇ. He says, I Hallelujah. am the Yahweh. ಯಾವ ಹೇಳಿ ಯಾವೇ ಯಾವೇ. ಅಲ್ವಾ? ನಾಲ್ಗೆ ಆಡ್ಸೋದೇ ಬೇಡ ನಿನಗೆ. ಯು ಡೋಂಟ್ ನೀಡ್ ಟಂಗ್, ಯು ಡೋಂಟ್ ನೀಡ್ ಲಿಪ್ಸ್ ಆಲ್ಸೋ. ಯಾ ಹೇ, ಯಾ ವೇ. ಹೇ ನಾಲ್ಗೆ ಯೂಸ್ ಮಾಡತ್ತದಲ್ಲಿ. ದೇರ್ ಇಸ್ ಥಿಂಗ್ ನಾಟ್ ಓವಲ್ ಇಲ್ಲ ಅದಲ್ಲಿ ನೋಡಿ. ಅದಲ್ಲಿ ನಾಲ್ಗೆ ಶೇಕ್ ಆಗತ್ತೆ ನೋಡಿ. ಯಾ ಹೇ ಉಸಿರು ಒಳಗೋಗತ್ತೆ, ಇನ್ನೇಲಾಗತ್ತೆ, ಬರುತ್ತೆ. ಹೊರಗಡೆ ಬರುತ್ತೆ. ಯೆಹೋವಾ ಯಾವೇ ಆರಾಧಿಪೆ, ಯೆಹೋವಾ ನಿಸ್ಸಿಯೇ ಆರಾಧಿಪೆ, ಯೆಹೋವಾ ಯಾವೇ ಆರಾಧಿಪೆ, ಯೆಹೋವಾ ನಿಸ್ಸಿಯೇ ಆರಾಧಿಪೆ.
Hallelujah. ಅದಕ್ಕೆ ಅಪ್ಪ ಹೇಳ್ತಾರೆ ಯುದ್ಧವು ನನ್ನದು, ಜಯವು ಜಯವು ನಿಮ್ಮದು. That's why he says, the Battle is battle is mine and the victory is yours. ಆಗ ನೀವು ಬ್ಯಾಟಲ್ ಅಂದ್ರೆ ಏನು? ಇವತ್ತು ಹೋರಾಡ್ತಿದ್ದೀರಲ್ಲ ಆಂತರಿಕ ಜಗತ್ತಲ್ಲಿ, ಒಂದು ಮಾನಸಿಕ ಒತ್ತಡ, ಹಣಕಾಸುಗಳು ಬರ್ತಾ ಇಲ್ಲ, ವ್ಯಾಧಿಗಳು ಬರ್ತಾ ಇದೆ, ಅವಮಾನದ ಮೇಲೆ ಅವಮಾನ, ಇದೆಲ್ಲ ಯುದ್ಧಗಳು ನಿಮಗೆ. Battle doesn't mean that you have to go to a war field and fight. Battle in the world is sickness is a battle, family problem is a battle, crisis is a problem, battle, all kind of financial problem, nothing is happening, that is all a battle. ಒಂದು ಇಂಜಿನಿಯರ್ ಫೋನ್ ಮಾಡಿ ಹೇಳ್ತಾರೆ, ಏನ್ರಿ ಆ ಇಸ್ರಾಯೇಲ್ ಜನ ಇಷ್ಟೇಷ್ಟು ಜನ ಇದ್ದಾರೆ, ಇಷ್ಟು ಚಿಕ್ಕ ರಾಷ್ಟ್ರ, ಅಷ್ಟು ದೊಡ್ಡ ಮೈಟಿ ನೇಷನ್ ಎದುರಿಸ್ತಾ ಇದೆ, ಹೇಗ್ರಿ ತಾಕತ್ ಅವ್ರಿಗೆ ಹಿಮ್ಮತ್ An ಬಂದಿದೆ? engineer calls me, has a conversation on the phone. He says, how can the small nation Israel has so much of great courage to fight against so great nations? ಅವ್ರು ಎಲ್ಲೆಲ್ಲಿ ಬಾಂಬ್ ಹಾಕೋರೆ ಕರೆಕ್ಟಾಗಿ ಹೋಗಿ ಹಾಕೋರೆ. See, they send the missiles exactly to that point of destruction where they have to destroy. ಮಸೂದ್ ಅವ್ರು ಎಲ್ಲೆಲ್ಲಿ ಹೋಗಿ ಕರೆಕ್ಟಾಗಿ ಇವ್ರಿಗೆ ಮಾರ್ಕ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ರಾಕೆಟ್ ಅಲ್ಲೋಗಿ ಟಕ್ಕಂತ ಬೀಳುತ್ತಾರೆ. See, however the Masood, the spies send them information, based on that they make a strategical plan how to destroy them. ಅವ್ರು ಹೆಂಗ್ರಿ ಅವ್ರು ಮಸೂದ್ ಹೋಗಿ ಕೆಲಸ How ಮಾಡಿದಾರೆ ಅಂತ does ಕೇಳ್ತಾರೆ. the Masood work so powerfully? ನಾಳೆ ಯೋಶುವ ಐತೆ ಮಸೂದ್ I said, ಅಲ್ಲಿಂದ ಸ್ಟಾರ್ಟ್ the ಆಯ್ತು. masters of Masood is Joshua. He is the ಗೂಢಚಾರ. captain of that. ವಾರ್ ಹೆಂಗ್ ಮಾಡೋದು ಅವ್ರು ಹೇಳ್ಕೊಡ್ತಾರೆ ನೋಡಿ. See, they teach you how to war. ಅದಕ್ಕೆ ನಿಮ್ಗೆ ಆತ್ಮೀಯ ಜೀವನದಲ್ಲಿ ಹೆಂಗ್ ವಾರ್ ಮಾಡ್ಬೇಕಂತ ಪೌಲ್ ಹೇಳ್ಕೊಡ್ತಾರೆ. That's how even in ದೇವರ ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಂಡು ನಾವು ಹೋರಾಡೋದು ಮನುಷ್ಯ ಸಂಗಡವಲ್ಲ, ದುರಾತ್ಮ ಮಾಂಸ ಸೇನೆಗಳ ದುರಾತ್ಮ ಮೇಲೆ ಸೇನೆಗಳ ಹೋರಾಡೋದು. ಮೇಲೂ, ಅಂಧಕಾರದ ಶಕ್ತಿಗಳ ಮೇಲೂ, ಇಹಲೋಕದ ಲೋಕಾಧಿಪತಿಗಳ ಮೇಲೆ ಹೋರಾಡ್ತೀವಿ ಅಂತ in the Old ಹೇಳ್ತಾರೆ. Testament we see how Joshua teaches you to war in the war field, but in the New Testament we see how Paul will teach you how to war through the spiritually in the battle. ಸ್ಪಿರಿಚುವಲ್ ವಾರ್ಫೇರ್ ಅಂತ It's ಹೇಳ್ತಾರೆ. called a spiritual warfare. ಅದು ಫಿಸಿಕಲ್ ವಾರ್ಫೇರ್. That's a spiritual, a physical one. ಇವಾಗ ಫಿಸಿಕಲ್ ಆಗಿ ಏಸಪ್ಪ ಎಲ್ಲ ಮುಗಿಸಿದ್ದಾರೆ, Physically- ಸ್ಪಿರಿಚುವಲ್ ಆಗಿ ನಾವು ಮಾಡ್ಬೇಕಲ್ಲ. Jesus has Hallelujah. finished everything. We believers, his children have to spiritually warfare now. ಅದಕ್ಕೆ ನಿಮ್ಗೆ ಕೊಟ್ಟರೆ ಒಂದೇ ಒಂದು ಮಿಸೈಲು, ಯೇಸುವಿನ ನಾಮ. That's why the Hallelujah. only missile that God has given you ಪವಿತ್ರ is the name of Jesus. ಅದಕ್ಕೆ ಹೇಳುತ್ತೆ, ಆಕಾಶದ ಕೆಳಗೂ ಭೂಮಿಯ ಮೇಲೆ ಕೊಡಲ್ಪಟ್ಟ ಬೇರೆ ಯಾವ ನಾಮದಿಂದ ನಿಮಗೆ ರಕ್ಷಣೆ ಆಗೋದಿಲ್ಲ. There is no ಇಲ್ಲವೇ ಇಲ್ಲ. salvation in any other name than Jesus. ನಾ ಕರ್ತನ ನಾಮವನ್ನು ಹೇಳಿಕೊಳ್ಳೋರೆಲ್ಲರಿಗೂ ರಕ್ಷಣೆ ಆಗುತ್ತೆ. ರಕ್ಷಣೆ. Those who Amen. seek the name of Jesus shall inherit the salvation. ಇವರೆಲ್ಲ 5th ಫ್ಲೋರ್ 7th ಫ್ಲೋರಲ್ಲೆಲ್ಲ ಇರ್ತಾರಲ್ಲ, ಇವರೆಲ್ಲ ರಾಜರು ಅರಮನೆಯಲ್ಲಿ ಕಮಾಂಡರ್ಗಳೆಲ್ಲ, ನಾ ಬಾಗ್ಲೆಲ್ಲ ಹಾಕಿದ್ಯಪ್ಪ, ಎಂತ ಆಗೋದಿಲ್ಲಪ್ಪ, ಏನು ವರಿ ಮಾಡಬೇಡಪ್ಪ, People inside- ಅವ್ರ ಹತ್ರ ವೆಪನೇ ಇಲ್ಲ ಅಂತ ಹೇಳ್ತಾರೆ. Inside the Jericho, they thought we are all safe because our walls are very strong. Huh? The foundation is built very hard. They cannot enter here. Our doors are very strong. 40 ಅಡಿ ಅಗಲ ರಥ ಓಡುತ್ತಲ್ಲ, 40 ಅಡಿ ಕಾರ್ನರ್ ಅಲ್ಲಿ ಪ್ಯಾರಾಫಿಟ್ ಇರುತ್ತೆ, ಆ ಪ್ಯಾರಾಫಿಟ್ ಇಂದ ನೋಡ್ತಾ ಇರ್ತಾರೆ ಏನ್ ಮಾಡ್ತಾರೆ ಅಂತ, ಸುಮ್ಮನೆ ಸುತ್ತಾ ಇರ್ತಾರೆ ಇವರು. And people in the Jericho, they were mocking at these people of Israelites. They thought, what are they doing foolishly? They are running around the wall. ಆರ್ಗಾಂತಕ ಸಮಯ ಜೇಸು, ಹೊಗಳಾಂತಕ ಸಮಯ ಜೇಸು, ಅಂಗಂತಕ ಸಮಯ ಜೇಸು, ಜೈ ಜೈ ಕಾರ್ತಕ ಸಮಯ ಜೇಸು. They were ಇದನ್ನೇ ಹೇಳ್ತಾ ಹೋದ್ರು ಅವರು. praises, saying, Lord, we thank you, Lord, we praise you, Lord, we honor you, and they were running around the wall. Adule Adonai kito kile holamasto. Adule Adonai kito kile holamasto. Give thanks to the Lord, for He is good and mercy endureth forever. Exaggerating, exalting the name of Abba Father, and they were running around the wall of Jericho. From the heaven, Lilibai, God has to hear the trumpet sound. Amen. And Hallelujah. God wanted to hear the sounds of trumpet. ಆ ಟ್ರಂಪೆಟ್ ಸೌಂಡ್ ಮಾಡ್ಬೇಕಾದ್ರೆ ವಿಜಯಮ್ಮ ನೀನ್ ಎಲ್ಲಿಡ್ಬೇಕು ಟ್ರಂಪೆಟ್ ನ ಕಿವಿಲಿ ಇಡ್ಬೇಕಾ ಬಾಯಲ್ಲಿ ಇಡ್ಬೇಕಾ? When you hear the sound, where should you hear that? ಎಲ್ಲಿಡ್ಬೇಕು ರೀಟಾ ಬೈ? Where should you hear it? ಟ್ರಂಪೆಟ್ ಬಾಯಲ್ಲಿ ಇಡಬೇಕು. ಬಾಯಲ್ಲಿ ಇಟ್ಬಿಟ್ಟು ಇದು ಊದೋದಕ್ಕಾಗಿ ಸ್ತೋತ್ರ ಅಂತ ಬರೋದಿಲ್ಲ, ಅದು ತೆಗಿಬೇಕು ಲಂಗ್ಸಿಂದ. ಯಾವೇ You have to breathe aloud. ಬಾಯಿ ತೆಗೆದು ಊದಬೇಕು ಅದನ್ನ, ದೇವ್ರಿಗೆ ಸ್ತೋತ್ರವಾಗಲಿ. You have to breathe so deeply that the sound must be so perfect. ಎಲ್ಲ ಟ್ರಂಪೆಟ್ ತೆಗೆದು ಊದಬೇಕಾದ್ರೆ ಆ ದೇವರು ಅದನ್ನ ಕೇಳಿಸ್ಕೊಂಡು ಏನ್ ಮಾಡ್ತಾರೆ, ಆ ಕೋಟೆನ And ಕೇಳ್ತಾರೆ. Amen. through Hallelujah. that sound, God used to be pleased with that sound. Now Jesus has ascended into heaven and seated at the right hand of the Father. Jesus is seated at the Hallelujah. right hand of the Father. ದೇವರ ಬಲಪಾರ್ಶ್ವದಲ್ಲಿ ಹೋಗಿ ಅವರು ಕುಳಿತುಕೊಂಡಿದ್ದಾರೆ. Yes. So Jesus, what he has to hear now? What should Jesus hear from you? ಯೇಸುವೇ, ಸ್ತೋತ್ರ. ಯೇಸುವೇ, ಸ್ತೋತ್ರ. Hear ಯೇಸಪ್ಪ, Jesus and ಸ್ತೋತ್ರ. Jesus. ಯೇಸಪ್ಪ, ಸ್ತೋತ್ರ. ಯೇಸಪ್ಪ, ಸ್ತೋತ್ರ. ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಕರ್ತನು ಒಳ್ಳೆಯವನು, ಆತನ ಕೃಪೆ ಕರ್ತನು ಒಳ್ಳೆಯವನು, ಆತನ ಕೃಪೆ ಕರ್ತನು ಒಳ್ಳೆಯವನು, ಆತನ ಕೃಪೆ ಕರ್ತನು ಒಳ್ಳೆಯವನು. ಆತನ ಕೃಪೆ ಶಾಶ್ವತವಾದದ್ದು.
ಇಟ್ ಮೇಕ್ ಸಮಥಿಂಗ್ ಲೈಕ್ ಎ ಕ್ರೇಜಿ, ಏನೋ ಒಂಥರ ಆಟ ಆಡಂಗೆ ಇರ್ಬೋದು ಅದು ನಮಗೆ ಜನರಿಗೆ. ದೇ ವರ್ ಟೆಲಿಂಗ್ ದೀಸ್ ಗೈಸ್ ಆರ್ ಬಿಕಮ್ ಕ್ರೇಜಿ ಅಂಡ್ ಮ್ಯಾಡ್. ಏನು ಸುಮ್ಮನೆ ಕೋಟೆ ಸುತ್ತಾ ಇದ್ದಾರೆ, ಇವ್ರಿಗೆ ಏನು ಗೊತ್ತಿಲ್ಲ ಕಡೋ They ಅಂತ. thought these people are crazy. Something is wrong with them. They're just running around the wall of Jericho. ರೌಂಡಿಂಗ್ ಅರೌಂಡ್ ದ ವಾಲ್, ಜೆರಿಕೋ ಬಾಲ್ ಸುತ್ತಾ ಇದ್ದಾರೆ. ಏನು ತಲೆ ಕೆಟ್ಟೋಗಿದ್ಯಾ? Are they all right or what has happened to them? ಒಂದೊಂದು ಬಾರಿ ಅವ್ರು ಹೇಳ್ಬೇಕಾದ್ರೂ ಕೂಡ ಒಳಗಡೆ ಒಂದೊಂದೇ ಕಲ್ಲೆ ತೆಗಿತಾ ಬಂದ ದೂತ. Every time they were roaming around the wall of Jericho, God was destroying the pillars. He was shaking them, and they were vibrating around. Angel was getting down inside the angel- foundation, removing each by bit stone. The angels went underneath the foundation and were removing every pillars. 7 ದಿನಗಳವರೆಗೆ ಒಂದಾದ ಮೇಲೆ ಎಲ್ಲಾ ಫೌಂಡೇಶನ್ ಎಲ್ಲಾ ಕಲ್ಲುಗಳನ್ನ ದೇವದೂತ ತಂದು ಸೈಡ್ಗೆ ಇಟ್ಬಿಟ್ಟ. Every stone was removed and kept in the corner. Now on the seventh day, on the seventh round, 7ನೇ ದಿನದಲ್ಲಿ 7 ಸುತ್ತುಗಳು ಮುಗಿಸಬೇಕಾದ್ರೆ there was no one single stone in the foundation. On the 7th day, on the 7th hour, the 7th minute, the 7th second, the entire wall was collapsed. ಆ ಎಲ್ಲ ಕೋಟೆಯಲ್ಲಿದ್ದ ಕೋಟೆ ಕಂಪ್ಲೀಟ್ ಧಡಲ್ ಅಂತ ಕೆಳಗೆ ಬೀಳುತ್ತೆ. Everything was demolished by God. ಅದೇ ರೀತಿನೇ ದೇವರು ನಿಮಗಾಗಿ ಮಾಡ್ತಾರ ಕೆಲಸ. That's how God shall work for you. ಅದಕ್ಕೆ ದೇವರು ಅದು ಕೋಟೆ ಬೀಳೋವರೆಗೂ ಸ್ತೋತ್ರ ಮಾಡ್ತಾ ಬನ್ನಿ. That's why keep praising till the wall gets collapsed. ಕೋರ್ಟ್ ಕೇಸ್ ಕ್ಲಿಯರ್ ಆಗೋವರೆಗೂ ಸ್ತೋತ್ರ ಮಾಡ್ತಾ ಬನ್ನಿ. Till your court case gets clear, keep praising God. ಮಗು ಆಗೋವರೆಗೂ ದೇವರಿಗೆ ಸ್ತೋತ್ರ ಮಾಡ್ತಾ ಬನ್ನಿ. Till you get a baby, keep praising God. ಮನೆ ಸ್ವಂತ ಮನೆ ಕಟ್ಟೋವರೆಗೂ ಸ್ತೋತ್ರ ಮಾಡ್ತಾ Till ಬನ್ನಿ. you build a house, keep praising God. ಸಾಲ ತೀರೋವರೆಗೂ ಸ್ತೋತ್ರ ಮಾಡ್ತಾ ಬನ್ನಿ. Till you finish your debt, keep praising ದೇವರು God. ನಿಮ್ಮ ಮನೆಯೊಳಗೆ ದೊಡ್ಡ ದೊಡ್ಡ ಕಾರ್ಯವನ್ನ ಮಾಡಿ ಕೊಡ್ತಾರೆ. Because He is yet to finish His work. ಇದುವರೆಗೆ ಕಾಣದೇ ಇರೋ ಎಲ್ಲಾ ಕೆಲಸಗಳನ್ನ ದೇವರು ಆಶೀರ್ವಾದ ಮಾಡ್ತೀನಿ ಅಂತಾರೆ. He wants to fulfill the work that He has promised to you. ಇದುವರೆಗೆ ಮಾಡಿದ್ರೆ ಎಲ್ಲ ಕೆಲಸ ಆಗೋವರೆಗೆ ಅದು ಕಂಪ್ಲೀಟ್ ಆಗಿ God wants to accomplish His work in your life. Pastor, 10 ಗಂಟೆಯಿಂದ 3 ಗಂಟೆವರೆಗೂ ಆರಾಧನೆ ಮುಗಿಯುತ್ತೆ. From 10 to 3 o'clock we have our Sunday service. 3 ಗಂಟೆ ಮೇಲೆ 3 ಗಂಟೆಯಿಂದ 4:15 5 ಗಂಟೆವರೆಗೂ ಕೌನ್ಸಿಲಿಂಗ್ ಇರುತ್ತೆ. 3 to 5 we have counseling for people. ಎಲ್ಲ ಆದ್ಮೇಲೆ ಜನ ಕೆಳಗಿಳಿದು ಬರೋರೆಲ್ಲ ರೋಡಲ್ಲಿ ಕೂತಿರ್ತಾರೆ. And people after that they will go sit in the road so that we pray there. ನಿಮ್ಗೊಂದಿನ ಹಾಕಿ ತೋರಿಸ್ತೀನಿ ನೋಡಿ ಹೆಂಗೆ ಕೂತಿರ್ತಾರೆ ಜನ I will ರೋಡಲ್ಲಿ. play on that screen to see how people are eagerly waiting to pray ಎಲ್ಲ there. ರೋಡ್ ಮೇಲೆ ಕೂತ್ಕೊಂಡು ನಾನು ರೋಡ್ ಮೇಲೆ ಕೂತ್ಕೊಂಡು ಭಜನೋತ್ಸವ ಮಾಡ್ತೀನಿ. Even I too sit on the streets, I sit there, we pray and praise God. ಯಾರೋ ಮೊನ್ನೆ ಒಂದು ಹುಡುಗಿ ಮನೇಲಿ ತುಂಬಾ ಬೋರ್ ಆಗುತ್ತೆ ಅಪ್ಪ ಹಿಂಗೆ ಹೇಳ್ತಾರೆ ಅಂತ ಹೇಳಿ ಆ ಮಂಜುಷ ಪೆಟ್ಟಿಗೆ ಮುಂದೆ ಬಂದು 4 ಅವರ್ ಕೂತಿದ್ದಾರೆ. One girl, she was very bored in the house. She came there and sat for 4 hours in prayer there. ತುಂಬಾ ಕಣ್ಣೀರು, ತುಂಬಾ ಕಷ್ಟ, She ತುಂಬಾ had ಪ್ರಾಪರ್ಟಿ so ಪ್ರಾಬ್ಲಮ್. much of problem, family issues. ಒಂದು ವಾರ ಫುಲ್ ಬಂದಿದ್ದಾಳೆ, 4 ಅವರ್ ಕೂತಿದ್ದಾಳೆ. 1 week, ಗಾಳಿ ಅಂದ್ರೆ ಗಾಳಿಯಲ್ಲಿ entire 1 week, amidst all the wind and rain, she sat for 4 hours in ಮಳೆ prayer. ಬರ್ತಾ ಇದೆ, ನಾನು ಕ್ಯಾಮ್ರಾ ನೋಡಿ ಚೆಕ್ ಮಾಡ್ತೀನಿ. I was checking in the CC ಮೊಬೈಲ್ ಅಲ್ಲಿ camera. ಕ್ಯಾಮ್ರಾ ಇದೆ ನನ್ನ ಹತ್ರ, ಅದ್ರಲ್ಲಿ ಚೆಕ್ ಮಾಡ್ತೀನಿ ಯಾರ್ಯಾರಲ್ಲಿ ಬಂದಿದ್ದಾರೆ ನೋಡ್ತಾ I see in ಇರ್ತೀನಿ. the camera who is praying. She was praying in the rain. ಎಷ್ಟೆಷ್ಟು ಗಂಟೆಗೆ ಬರ್ತಾರೆ ಕೂತ್ಕೊಳ್ತಾ ನಾನು ಚೆಕ್ I ಮಾಡ್ತೀನಿ. see what time people come there to pray. ಓ ಇದು ಇದೆಯಾ ಬ್ರದರ್ ನಿಮ್ಮ ಹತ್ರ? Oh, do you think that we have all this system? ಅಲ್ಲ ದೇವ್ರ ಹತ್ರ ಕ್ಯಾಮ್ರಾ ಇದೆ, ನಮ್ಮ ಹತ್ರ ಕ್ಯಾಮ್ರಾ ಇರಲ್ವಾ? God has so much of power and intelligence. Even I have so much. ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ, ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ, ಸಂಜೆ 6:30 ಇಂದ 7:30. From evening 6:30 to 7:30. ಮಾರ್ನಿಂಗ್ 10 o'clock to 11 o'clock, ಆಫ್ಟರ್ನೂನ್ 3 to 4, ಮತ್ತು ಈವ್ನಿಂಗು 6:30 ಇಂದ 7:30. ಈ ಮಾಡೋ ಪ್ರೇಯರಲ್ಲಿ ಮಾಡಬೇಕಾದ್ರೆ ಈ ಹುಡುಗಿಗೆ ಮೊನ್ನೆ ಫೋನ್ ಮಾಡಿ ಹೇಳ್ತಾಳೆ, ಅಪ್ಪ 12 ಲಕ್ಷ ರೂಪಾಯಿ ನಮ್ಮ ತಾಯಿಗೆ ಪ್ರಾಪರ್ಟಿ ಇದೆ. She says after a prayer of 1 week for 4 hours, she says the property dispute that was there for a long time has been cleared. ಹುಡುಗಿ ಯಾರು ಗೊತ್ತಾ? You know who is this girl? ತಹಸೀಲ್ದಾರ್ ಆಗಕ್ಕೆ ಓದ್ತಾ ಇದ್ದಾಳೆ ಅವಳು. She's wanting to become a tahsildar. ಅಸಿಸ್ಟೆಂಟ್ ತಹಸೀಲ್ದಾರ್ ಆಗಿ ಓದಿ ಫಿನಿಶ್ ಮಾಡ್ತಾ ಇದ್ದಾಳೆ. And now she is going to finish her assistant tahsildar studies. ನನ್ನ ಇಷ್ಟು ದೊಡ್ಡ ಪೋಸ್ಟಲ್ಲಿ ಇರೋ ಹುಡುಗಿ ಓದಕ್ಕೆ ಹೋಗ್ತಿರೋಳು ದೇವ್ರ ಮೇಲೆ ಅಷ್ಟು ಭಕ್ತಿ ವೈರಾಗ್ಯ. Look at the compassion, the eagerness, the love that she has for God. ಈ ಮಂಜುಷ ಮುಂದೆ ಇಷ್ಟು ಮಿರಕಲ್ ಆಗತ್ತಾ? She says, I never dreamt in my life that this kind of miracle I could experience by praying ಈ in the ಮಂಜುಷ Ark ಬಂದು of the ಆ Covenant. ಕೋಟೆ ಸುತ್ತಬೇಕಾದ್ರೆ ಕೋಟೆ ಕೆಳಗೆ ಬೀಳುತ್ತಲ್ಲಪ್ಪ, ಏನಪ್ಪ ಪವರ್ ಇದು? How can a wall of Jericho fall down while praising to God? 76 ವರ್ಷಗಳವರೆಗೆ ಕಟ್ಟಿದ ಈ ಒಂದು ದೊಡ್ಡ ಬ್ರಹ್ಮಾಂಡವಾದ ಕೋಟೆ ಒಂದೇ ಒಂದು ನಿಮಿಷದಲ್ಲಿ ಕೆಳಗೆ ಬೀಳುತ್ತಂದ್ರೆ ದೇವ್ರ ಶಕ್ತಿ ಎಷ್ಟು ದೊಡ್ಡದು ಡ್ಯಾಡಿ. A wall that took 76 years to build was destroyed in minutes by praises and by blowing the trumpets and praising God. ಅದಕ್ಕೋಸ್ಕರ ಅವಳು ನೋಡಿ ಆ ಪ್ರಾರ್ಥನೆ ಕೂತ್ಕೊಂಡಿದ್ದಕ್ಕೆ 12 ಲಕ್ಷ ರೂಪಾಯಿ ಆ Look ತಾಯಿಗೆ at ರಿಲೀಸ್ her ಆಗಿದೆ. prayer Hallelujah. released all the
favors and grants that had to come. ಎಲ್ಲ ನಿಮಗೆ ಬರದೆ ಸುಮ್ಮನೆ ಆಶೀರ್ವಾದ ಎದು ನೋಡಕ್ ಆಗಲ್ಲ. Don't expect God to just bless you like this. ಸುಮ್ಮನೆ ಏನೋ ಮ್ಯಾಜೆಸ್ಟಿ ಆಗಿ ಫ್ಯಾನ್ಸಿ ಆಗಿ ಬಂದೆ ಓದೆ ಕೂತ್ಕೊಂಡೆ ಬೈಬಲ್ ಓದೆ ಅಂದ್ರೆ ಆಗಲ್ಲ. Don't say that I just want to come hear your word and just go. You have to pay a price for You have to pay Amen. some price to Hallelujah. God to ಅದಕ್ಕೊಂದು bless ಬೆಲೆ you. ನೀವು ಕಟ್ಟಬೇಕು ಮಕ್ಕಳೇ. Amen. You have to pay the penalty. ನಾನು ತುಂಬಾ ಸಂತೋಷ ಪಡ್ತೇನೆ. ನಮ್ಮ ಮಂಗಳೂರು ಜನ ತುಂಬಾ ಒಳ್ಳೆ ಬೆಲೆ ಕಟ್ಟಿದ್ದೀರಿ ದೇವರ Oh, I'm ಸನ್ನಿಧಾನಕ್ಕೆ. happy with my people of Mangalore. You have all paid big price. But that is not enough. But that's not enough. You have to go little more You have deeper. to go more for the Lord. ಇನ್ನೂ ಆಳವಾಗಿ ಇಳಿಬೇಕು ಕೊರಡೇರವರೇ. Deeper, just dive for the Lord. ಅಮ್ಮಮ್ಮ ಅವರೇ ಇನ್ನೂ ಆಳವಾಗಿ ಇಳಿಬೇಕು You ದೇವರ have to ಪಾದದಲ್ಲಿ. dive deeper for God's ಸೋನಿ ಅವರೇ kingdom. ಇನ್ನೂ ಆಳವಾಗಿ ಹೋಗ್ಬೇಕು ದೇವರ You have to ಪಾದದಲ್ಲಿ. come to the depth of God. ಅದಕ್ಕೆ ಈ ಲಾಜರ್ ಎದ್ದಿದ ತಕ್ಷಣ ಅವ್ರ ಅಕ್ಕ ಬಂದು 32 ಲಕ್ಷ ರೂಪಾಯಿ ಬೆಲೆ ಬಾಳತಕ್ಕ ಜಟಮಾಂಸಿ ತೈಲ ತಂದು ಯೇಸುನ ಪಾದಕ್ಕೆ ಹಾಕಿ ತನ್ನ ತಲೆ ಕೂದಲಿಂದ ಒರೆಸ್ತಾರೆ. 32 lakh rupees worth oil she brings before Maria. the feet of Jesus, and Maria cleanses the feet of Jesus and washes it and honors him. And she rubbed with her hair. ತನ್ನ ತಲೆ ಕೂದಲಿಂದ ಒರೆಸಿದ್ದ ಅಂತ And ಹೇಳುತ್ತೆ. she cleansed it through her hair. ಇದೆಲ್ಲ ಯಾರು ಹೇಳ್ಕೊಡೋದು? ಹೋಲಿ ಸ್ಪಿರಿಟ್ Who ಹೇಳ್ಕೊಡ್ರ? taught her all these things to be done? ಇಲ್ಲ ಯಾವ್ದೋ ಪಾಸ್ಟರ್ ಹೇಳ್ಕೊಡ್ರ? Did any pastor teach her? No. ಯಾರು ಹೇಳ್ಕೊಡಲ್ಲ ರೀ ಇದು. No one doesn't teach you ನಿನ್ನ all these things. ಮನಸ್ಸಾಕ್ಷಿಯಲ್ಲಿ ದೇವರು ಮಾತಾಡ್ತಾರೆ. God will spike up in your ನೀವುಗಳೇ heart. ನಿನ್ನ ಹೃದಯದಲ್ಲಿ ಮಾತಾಡ್ತಾ He ಇದ್ದಾರೆ. will talk. Amen. He's right now Hallelujah. talking to ಆ you. ಮಾತಾಡೋ ಮಾತುಗಳನ್ನ ಅಲೆಗಳಿತಿದ್ಯಾ ನೀನು? Some people are just neglecting the word. ಅಯ್ಯೋ ಅದೆಲ್ಲ ಯಾಕೆ ಈಗ ಅದೆಲ್ಲ ಯಾಕೆ ಮಾಡ್ಬೇಕಂತ Who does all ಅಲೆಗಳಿತಿದ್ಯಾ? these things? Why should we do all these things? ಅಲ್ಲಗೆಳೆಯೋದಿಂದ ನೀ ಅಲ್ಲಗೆಳೆಯಲ್ಪಡ್ತೀಯಾ? Because you are neglecting, you will be neglected. Because you are rejecting God, because you are despising God, you are despised Because by the presence you're of God. rejecting His promise, even God will reject you. ಅಪ್ಪನ ಸನ್ನಿಧಾನದಲ್ಲಿ ಆರಾಧನೆ ಮಾಡೋಣ. Come, we'll celebrate in the presence of ಕೋಟೆ God. ಎಷ್ಟು ದೊಡ್ಡದಿದ್ರು ವರಿ ಮಾಡಬೇಡಿ. No matter how big the Goliath, how big the fortress, ಸಾಲ ಎಷ್ಟು ದೊಡ್ಡದಿದ್ರು ಪರವಾಗಿಲ್ಲ. no matter how big your loan is, ನಿಮ್ಮ ಬಂಜೆತನ 18 ವರ್ಷದಿಂದ ಮಗು ಆಗಿಲ್ಲ ಪರವಾಗಿಲ್ಲ, ದೇವರು ಅದನ್ನು ತಳ್ಳಿ ಹಾಕ್ತಾರೆ. no matter 18 years you might be barren, no problem. ಸಾಲ ಎಷ್ಟು ದೊಡ್ಡದಿದ್ರು ಸರಿ, ದೇವರು ಅದನ್ನು ತಳ್ಳಿ No ಹಾಕ್ತಾರೆ. matter how big your Hallelujah. EMI and loan is, ಕರ್ತನ ಅದನ್ನು ಬಿಡುಗಡೆಗೊಳಿಸ್ತಾರೆ. God Amen. will set you free. ಆ ಬಾಯಲ್ಲಿ ಏನು ಬರಬೇಕು? ತುತ್ತೂರಿ ಬರಬೇಕು. ತುತ್ತೂರಿ ಏನು ಮಾಡಬೇಕು? ಊದಬೇಕು. Blow the trumpet and celebrate the festival. ಯಾವಾಗ ನೀವು ಊದ್ತೀಯಾ, ಯು ಆರ್ ಪ್ರೊಕ್ಲೇಮಿಂಗ್ ದ ಡೆತ್ ಅಂಡ್ ದ ಫಿನಿಶ್ ವರ್ಕ್ ಆಫ್ ಅವರ್ ಲಾರ್ಡ್ ಜೀಸಸ್. Every time you blow the horn, you are proclaiming the death and the resurrection of ಸೊ Jesus. ಮನೇಲಿ ಮೊಣಕಾಲು ಹಾಕ್ತಿರಲ್ಲ, ಮೊಣಕಾಲು ಹಾಕಿ ಹೇಳ್ತಿರಲ್ಲ, ಅಪ್ಪ ಯೇಸು ಸ್ವಾಮಿ ನಾಮದ ಅಂತ ಹೇಳ್ಬೇಕಾದ್ರೆ ಹೆವೆನ್ ಓಪನ್ ಆಗ್ಬಿಡುತ್ತೆ. When you kneel down and pray, the heavens will open for you. Hallelujah. ಹೆವೆನ್ ಓಪನ್ ಆಗಿ, ಅಯ್ಯೋ ನನ್ನ ಮಗಳು ನನ್ನ ನಾಮ ಹೇಳ್ತಾ ಇದ್ದಾಳೆ, ತುತ್ತೂರಿ ಊದ್ತಾ ಇದ್ದಾಳೆ, ಅವಳ ಸಮಸ್ಯೆ ಏನು ಅಪ್ಪ ಕೇಳಿ ಆಶೀರ್ವಾದ You kneel down and openly say, Lord, Abba, Father, God wants to hear your prayer. ಮೇ ಗಾಡ್ ಬ್ಲೆಸ್ ಯು ಪೀಪಲ್ ಆಫ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, Hallelujah. Bless you and guide you. ನಿಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಮೇಲೆ ತರಲಿ. Amen. Let Him empower Hallelujah. you and make you more stronger and greater. ಗೊತ್ತಾಯ್ತಾ ಸೀಕ್ರೆಟ್? ತುತ್ತೂರಿದ್ದು ಸೀಕ್ರೆಟ್ Do you understand the secret of the ಗೊತ್ತಾಯ್ತು. trumpets? ಅಯ್ಯೋ ಅದೆಲ್ಲ ಗೊತ್ತಿದೆ, ನಮ್ಗೆ ಮೊದಲೇ ಗೊತ್ತಿತ್ತು. You already knew all these, brother. ಇಲ್ಲ ಗೊತ್ತಿರಲಿಲ್ಲ, ಎಷ್ಟು ಜನ ಗೊತ್ತಿದ್ದಿದ್ದಲ್ಲ. How many knew about this? ನನಗೆ ಗೊತ್ತಿರಲಿಲ್ಲ. I mean, I personally did not know about this. ದೇವ್ರ ಸನ್ನಿಧಿ ಕೂತಾಗ ದೇವ್ರು ರಿವೀಲ್ When I ಮಾಡ್ತಾರೆ. pray and I sit before the presence of God, God reveals me these ಆ things. ಮಂಜುಷದಲ್ಲಿ ಒಂದು ಅರ್ಥ ಇದೆ, ಊದೋ ತುತ್ತೂರಿನ ಒಂದು ಅರ್ಥ ಇದೆ. There is a meaning in the Passover, meaning before the ark of God, meaning in the blowing the trumpets. ಮತ್ತೆ 7 ರೌಂಡ್ ಸುತ್ತೋದಲ್ಲಿ ಒಂದು ಅರ್ಥ ಇದೆ. And there is a meaning when you round up for 7 times. God is not a fool God. God is not a foolish God. He's a loving God and a holy God. He's a loving, wise, and a God of great honor. In every aspect he want to bring his son Jesus Christ. In everything, He wants to bring His Son Jesus. ತನ್ನ ಮಗನನ್ನ ತೆಗೆದು ಹೊರಪಡಿಸ್ತಾ He wants to reflect Jesus in everything. ನನ್ನ ಮಗ for God so loved the world. He says, for God so loved the world. ಹಾಗೆ ನೀನು ಯೇಸು ನಾಮ ಎತ್ತಬೇಕಾದ್ರೆ ನೀನು ಅವ್ರ So ಮಗಳಾಗ್ಬಿಡು. when you take the name of Jesus, you also become His son and daughter. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸ್ತೋತ್ರ ಬಲಿ ಮಾಡಿ Every morning, night and day, praise God. ಅದ್ಭುತವಾಗಿ ದೇವ್ರ ಕಾರ್ಯ ಮಾಡ್ತಾರೆ. God will bless you.